ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ತಿಳ್ಕೋಬಹುದು. ಹಾಗೆ ನಮ್ದು iHeart ಆಪ್, ಕಮ್ಯುನಿಟಿ ಪ್ಲಸ್ ಆಪ್, ಹಾಗೆ ಇನ್ಸ್ಟಾಗ್ರಾಮ್, ಇದರಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ಲೈವ್ ಶೋ ಕೂಡ ನೀವು ಪ್ರಪಂಚದ ಯಾವ ಮೂಲೆಯಲ್ಲಿದ್ರು ಕೂಡ ನೀವು ಕೇಳಬಹುದು. ಸೊ ನಮ್ಮ ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ. ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಕೂಡ ನಮ್ಮ ಈ ಒಂದು ಇಂಟರ್ವ್ಯೂನ ಕೂಡ ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಅದರ ಒಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಯಾರಂದ್ರೆ ರೂಪಾ ಗೌಡ ಅವರು. ಇವರು ವೃತ್ತಿಪರ IT ಉದ್ಯಮಿ, ಹಾಗೆ ಪ್ರವೃತ್ತಿಯಲ್ಲಿ ಯೋಗ ಟೀಚರು. ಇವರು ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿದ್ದಾರೆ. ಹಾಗೆ ಮೈಸೂರಿನ ದಿವ್ಯ ದೀಪ ಟ್ರಸ್ಟ್ ಎಂಬ ದತ್ತದ ಮಕ್ಕಳಿಗೆ ಶಿಕ್ಷಣ ನೀಡುವ ಸಂಸ್ಥೆಯನ್ನು ಬೆಂಬಲಿಸುತ್ತಾರೆ. ಸೊ ಬನ್ನಿ, ಇವ್ರ ಮೂಲಕನೇ ಇವರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಮೊದಲು ಇವ್ರನ್ನ ನಮ್ಮ ಅಪ್ಪು ರೇಡಿಯೋಗೆ ವೆಲ್ಕಮ್ ಮಾಡೋಣ. ಸೊ ರೂಪಾ ಅವರೇ, ನಮ್ಮ ಅಪ್ಪು ರೇಡಿಯೋಗೆ ಹೃತ್ಪೂರ್ವಕ ಸ್ವಾಗತ. ಥ್ಯಾಂಕ್ಸ್ ರೂಪಾ ಅವರು ಫಸ್ಟ್ ಟೈಮ್ ನಮ್ಮ ಒಂದು ಅಪ್ಪು ರೇಡಿಯೋಗೆ ಬಂದಿರೋದು. ಸೊ ಕೇಳೋಣ, ಹೇಗನ್ಸ್ತಾ ಇದೆ ರೂಪಾ ನಮ್ ರೇಡಿಯೋಗೆ ಬಂದಿರೋದು ಇವತ್ತು? ಖುಷಿ ಆಗ್ತಾ ಇದೆ ನಿಮ್ಮನ್ನ ಮೀಟ್ ಮಾಡಿ. ಅದೊಂದು ಮೇನ್ ಉದ್ದೇಶ ಇತ್ತು. ಫಸ್ಟ್ ನೀವು ಕರೆದಾಗ ನನ್ನನ್ನು ಏನ್ ಕರೀತಾ ಇದ್ದಾರೆ ಅನಿಸ್ತಾ ಇತ್ತು. ದೆನ್ ಅನ್ಕೊಂಡೆ ಹೋಗ್ಲಿ, ಈ ಒಂದು ಇದರಿಂದ ನಿಮ್ಮನ್ನು ಮೀಟ್ ಮಾಡ್ದಂಗೂ ಆಗುತ್ತೆ. ಇಟ್ಸ್ ನೈಸ್, ಯು ಮೇಡ್ ಮಿ ಕಂಫರ್ಟಬಲ್. ಸೊ ಥ್ಯಾಂಕ್ ಯು ರೂಪಾ ಅವರೇ. ಸೊ ರೂಪಾ ಅವ್ರ ಬಗ್ಗೆ ನಾನು ಈ ಒಂದು ಕಿರು ಪರಿಚಯ ಮಾಡಿಕೊಟ್ಟೆ. ಸೊ ಅವ್ರ ಮೂಲಕನೇ ಅವರ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ನಾನು ಮೈಸೂರಿಂದ ಬಂದಿರೋದು. ಮದುವೆ ಆದಮೇಲೆ ಸಿಡ್ನಿಗೆ ಮೂವ್ ಆಗಿದ್ದು. ಓದಿದ್ದು ಮಂಡ್ಯ ಇಂಜಿನಿಯರಿಂಗ್ ಕಾಲೇಜು. ಇಂಜಿನಿಯರಿಂಗ್ ಮುಗಿದ ತಕ್ಷಣ ಒಂದು ಮದುವೆ ಆಗಿ ಇಲ್ಲಿ ಮೂವ್ ಆಗಿದ್ದು. ಇಲ್ಲಿ ಬಂದ ಮೇಲಿಂದ IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒನ್ ಆಫ್ ದ ಬ್ಯಾಂಕಲ್ಲಿ ಸಿಸ್ಟಮ್ಸ್ ಇಂಜಿನಿಯರ್ ಆಗಿ. ಪ್ಲಸ್ ಓದ್ತಾನೆ ಸ್ವಲ್ಪ ಯೋಗ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಅಮ್ಮ ಯೋಗ ಕ್ಲಾಸ್ ಹೋಗ್ತಿದ್ರು. ಅವರೊಂದು ಇನ್ಸ್ಪಿರೇಷನ್ ನನಗೆ. ಲೈಕ್ ಲೈವ್ ಎಕ್ಸಾಂಪಲ್ ನಾನು ನೋಡಿದ್ದು. ತುಂಬ ತಲೆನೋವಿಂದ ಸಫರ್ ಮಾಡ್ತಾ ಇದ್ರು. ಯಾವಾಗಲೂ ಅಮೃತಾಂಜನ್ ಹಾಕೊಂಡು ತಲೆಗೆ ಬಟ್ಟೆ ಕಟ್ಕೊಂಡು ಮಲಗಿರೋರು. ಬಟ್ ಮನೆ ಹತ್ರ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಂತ ಆರ್ಗನೈಸೇಷನ್, ಮೈಸೂರಲ್ಲಿರೋರು ಗೊತ್ತಿರುತ್ತೆ. ಎಲ್ಲಾ ಕಡೆ ಯೋಗ ಹೇಳ್ಕೊಡ್ತಾರೆ. ಆ ಕ್ಲಾಸಸ್ ಹೋಗಕ್ ಸ್ಟಾರ್ಟ್ ಮಾಡಿದ್ರು. ಆವಾಗ ಐ ಕುಡ್ ಸಿ ದೆನ್ ಚೇಂಜಸ್ ನೋಡಿ. ಆಮೇಲೆ ಇಲ್ಲಿವರೆಗೂ ಯಾವತ್ತೂ ಕಂಪ್ಲೇಂಟ್ ಮಾಡಿ. ಸೊ ಅದನ್ನ ನೋಡಿ ನನಗೆ ಹೌದಲ್ವಾ, ಲೈಕ್ ನಮ್ಗೆ ಕಮಿಂಗ್ ಫ್ರಮ್ ಸೈನ್ಸ್ ಬ್ಯಾಕ್ ಗ್ರೌಂಡ್, ಬರೀ ಮೆಡಿಕಲ್ ಟ್ಯಾಬ್ಲೆಟ್ಸ್ ಆ ತರ, ಬಟ್ ಈ ತರ ಇಂದನೂ ಹೆಲ್ಪ್ ಆಗುತ್ತೆ ಹೆಲ್ತ್ಗೆ ಅಂತ ಐ ವಾಸ್ ಕ್ವೈಟ್ ಸರ್ಪ್ರೈಸ್ಡ್. ಆಮೇಲೆ ಐ ವಾಸ್ ಮೋರ್ ಕ್ಯೂರಿಯಸ್ to know and to learn. ಯೋಗ ಜರ್ನಿನೂ ಸ್ಟಾರ್ಟ್ ಆಯ್ತು. ಬಂದ್ಮೇಲೆ ಐ ಫಾರ್ಚುನೇಟ್ ಎನಫ್ ಟು ಕೆಲಸದ ಜೊತೆನೂ ಯೋಗ ಪ್ರಾಕ್ಟೀಸು, ಯೋಗ ಕೋರ್ಸಸ್ ಮಾಡಿ ಹೇಳ್ಕೊಡೋಕ್ಕೂ ಸ್ಟಾರ್ಟ್ ಆಯ್ತು. ಸೊ ನಾನು ಈಗ ತಾನೇ ಹೇಳ್ದಂಗೆ ರೂಪಾ ಅವರು ಮೈಸೂರು ಯೂನಿವರ್ಸಿಟಿಯಲ್ಲಿ ಅವರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನ ಮಾಡಿದ್ರು. ಸೊ ಅವರು ಅವ್ರು ಹೇಳ್ದಂಗೆ ಪತಾಂಜಲಿ ಯೋಗ ಶಾಲೆ, ಮೈಸೂರಲ್ಲಿ ಇದೊಂದು ಸಂಸ್ಥೆ ಇದೆ, ಪತಾಂಜಲಿ ಯೋಗ ಶಾಲೆ ಅಂತ. ಇಲ್ಲಿ ಒಂದು 2006 ಮತ್ತು 2009 ಇವರು ಪೂರ ತರಬೇತಿನ ತಗೊಂಡ್ರು, ಟ್ರೈನಿಂಗ್ ನ ತಗೊಂಡ್ರು. ಅದಾದ್ಮೇಲೆ 2013 ಸಿಡ್ನಿಯ ಇಂಟರ್ನ್ಯಾಷನಲ್ ಯೋಗ ಟೀಚರ್ಸ್ ಅಸೋಸಿಯೇಷನ್ IYTA ಅನ್ನೋ ಒಂದು ಮೂಲಕ ಯೋಗ ಶಿಕ್ಷಣ ತರಬೇತಿನ ಮುಗಿಸಿ 2015 ರೈನ್ಬೋ ಕಿಡ್ಸ್ ಯೋಗ ಶಿಕ್ಷಣ ತರಬೇತಿಯನ್ನ ಪಡೆದಿದ್ದಾರೆ. ಸೊ ಹೀಗೆ ಇವರು ಶಿ ಈಸ್ ಫುಲ್ಲಿ ಟ್ರೈನ್ಡ್ ಯೋಗ ಟೀಚರ್, ಲೈಕ್ ಅಕ್ರಿಡೇಟೆಡ್ ಯೋಗ ಟೀಚರ್ ತರ. ಸೊ ಬನ್ನಿ ಹಾಗೆ ತಿಳ್ಕೊಳ್ಳೋಣ. ನೀವು ಯಾಕೆ ಒಂದು 2006-2009 ನೀವು ಹೇಳಿದ್ರಿ ನೀವು ತಾಯಿ ಆದ್ರಿ, ಅದಾದ್ಮೇಲಿಂದ ನಿಮ್ ಬಾಡಿಲೆಲ್ಲ ಚೇಂಜಸ್ ಆಯ್ತು, ಆವಾಗ ನೀವು ಒಂದು ಅದ್ರ ಬಗ್ಗೆ ಎಲ್ಲ ಶೇರ್ ಮಾಡಿ. ನಾ ಹೇಳ್ದಂಗೆ ಇಲ್ಲಿ ಬಂದ್ಮೇಲೆ ಕೆಲಸ ಸಿಕ್ತು, ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಫಸ್ಟ್ ಮಗು ಆಯ್ತು. ಮಗು ಆದ್ಮೇಲೆ ಇಂಡಿಯಾಗೆ ಮೆಟರ್ನಿಟಿ ಲೀವ್ ಅಲ್ಲಿ ಇದ್ದಾಗ ಇಂಡಿಯಾಗೆ ಹೋದಾಗ ಅಮ್ಮನ ಜೊತೆ ನಾನು ಯೋಗ ಕ್ಲಾಸಸ್ ಹೋಗ್ತಿದ್ದೆ. ಅಲ್ಲಿ ಒಬ್ರು ನಂದಕುಮಾರ್ ಅಂತ, ನೀವು ಯಾಕೆ ಇಲ್ಲಿ ಯೋಗ ಕಲಿತಾ ಇದ್ದೀರಾ, ಮಾಡ್ತಾ ಇದ್ದೀರಾ, ಅಲ್ಲಿ ಹೋದಾಗ ಯಾಕೆ ಹೇಳ್ಕೊಡ್ಬಾರ್ದು ಅಂತ. ಸೊ ಅವರು ನನಗೆ ಸ್ವಲ್ಪ ಇನ್ಸ್ಪೈರ್ ಮಾಡಿದ್ರು ಹೇಳ್ಕೊಡೋಕೆ. ಅಲ್ಲಿವರೆಗೂ ಬರೀ ನಾನು ಮಾಡೋದು ಅಂತಿತ್ತು. ಅವರು ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ರು, ಹೇಗೆ ಹೇಳ್ಕೊಡ್ಬೇಕು ಅನ್ನೋದನ್ನ.
ಅಲ್ಲಿ ಮುಗಿಸಿ ಇಲ್ಲಿ ಬಂದಾಗ ಕೆಲಸ, ಮೊದಲನೇ ಮಗು ಮಾಡ್ತಾ ಇದ್ದೆ, ಹೆಂಗೋ ಬ್ಯಾಲೆನ್ಸ್. ಪ್ಲಸ್ ಫ್ರೆಂಡ್ಸ್ಗೆ ಇಲ್ಲಿ ನನ್ನ ಫ್ರೆಂಡ್ ಒಬ್ಳು ಸೌಮ್ಯ ಅಂತ, ಅವಳಿಗೂ ಅದೇ ಟೈಮ್ ಮಗು ಆಗಿತ್ತು, ಅವಳು ನನಗೆ ಹೇಳ್ಕೊಡು ಅಂದ್ಲು. ಸೊ ಅವಳಿಗೆ ನಾನು ಅವಳಿಬ್ರು ಪಾರ್ಕಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೊ ಹಾಗೆ ಪೀಪಲ್ ಸ್ಟಾರ್ಟೆಡ್ ಇನ್ಸ್ಪೈರಿಂಗ್ ಮೀ ಟು ಲರ್ನ್ ಅಂಡ್ ಟೀಚ್. ಸೊ ಹಾಗೆ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಯ್ತು. ಪ್ಲಸ್ ಇನ್ನೊಂದು ಎರಡನೇ ಮಗು ಆದಾಗೂ ಪುನಃ ಇಂಡಿಯಾಗೆ ಹೋದೆ, ಮೆಟರ್ನಿಟಿ ಲೀವ್ ಅಲ್ಲಿ ಇದ್ದಾಗ. ಅಲ್ಲಿ ಪಾತಂಜಲ ಯೋಗ ಶಿಕ್ಷಣ ಅಂತ ಕೇಶವಮೂರ್ತಿ ಅಂತ, ಅವರು ತುಂಬಾ ಟ್ರೆಡಿಷನಲ್ ಯೋಗ ಗುರುಗಳು, ಅವ್ರ ಹತ್ರನು ಕೋರ್ಸ್ ಮಾಡಿದೆ. ಆಮೇಲೆ ವಾಪಸ್ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿ ಯೋಗ ಹೇಳ್ಕೊಡ್ಬೇಕು ಅಂದ್ರೆ ಯೂನಿಟ್ ಸರ್ಟಿಫಿಕೇಶನ್, ಇಲ್ಲಿಯ ಒಂದು ಪ್ರಾಪರ್ ಸರ್ಟಿಫಿಕೇಶನ್. ಹಂಗಾಗಿ ಇಂಟರ್ನ್ಯಾಷನಲ್ ಯೋಗ ಟೀಚರ್ಸ್ ಅಸೋಸಿಯೇಷನ್ ಅಲ್ಲಿ 1 ವರ್ಷ ಕೋರ್ಸ್ ಮಾಡಿದೆ. ಕೋರ್ಸ್ ಮಾಡುವಾಗ ತುಂಬಾ ಕಲಿತೆ. ಇಲ್ಲೂ ಪ್ರಾಕ್ಟಿಕಲ್ ಥಿಯರಿ ಎರಡು ಥಿಯರಿ, ಅನಾಟಮಿ ಎಲ್ಲ ಇರ್ತಿತ್ತು. ಅಂದ್ರೆ ನೀವು ಅದು ಫುಲ್ ಎಕ್ಸಾಮ್ ಕುತ್ಕೋಬೇಕಿತ್ತು? ಹೌದು, ಎಕ್ಸಾಮ್ ಕುತ್ಕೋಬೇಕಾಯ್ತು. ಮೆಂಟರ್ ಬೇಕಾಗಿತ್ತು. ಇಲ್ಲೇ ಪ್ಯಾಕ್ಸ್ಟೋಲ್ಲೇ ಒಬ್ರು ಇದ್ರು, ಟ್ರಾಡಿ ಅಂತ ಯೋಗ ಟೀಚರ್. ಪಿಕ್ಟ್ ಹರ್ ಆಸ್ ಮೈ ಮೆಂಟರ್. ಅವರು ನನಗೆ ಅವ್ರ ಕ್ಲಾಸಸ್ಗೆ ಕರ್ಕೊಂಡು ಹೋಗಿ ಹೇಗೆ ಹೇಳ್ಕೊಡೋದು ನನಗೂ ಪ್ರಾಕ್ಟೀಸ್ ಕೊಡ್ತಾ ಇದ್ರು. ಜೊತೆಗೆ ಇಲ್ಲಿ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಅವರೆಲ್ಲ ನಮ್ಮ ಮನೆಗೆ ಬಂದು ಹೇಳ್ಕೊಡು ಅಂತ ಒಂದು 4-5 ಜನ ಸೇರ್ಕೊಂಡು ಅವ್ರಿಗೆ ನಾನು ಹೇಳ್ಕೊಡ್ತಾ ಇದ್ದೆ. ಅದಲ್ಲದೆ ಪ್ಲಸ್ ನಾನು ಕೆಲಸ ಮಾಡೋ ಕಡೆನೂ ಅಷ್ಟೇ, ಸಿಡ್ನಿ ಒಲಿಂಪಿಕ್ ಪಾರ್ಕ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಆ ಟೈಮಲ್ಲಿ. ಅಲ್ಲಿ ನನ್ನ ಫ್ರೆಂಡ್ ಒಬ್ಳು ಪ್ರೆಗ್ನೆಂಟ್ ಆಗಕ್ಕೆ ಕಷ್ಟ ಆಗ್ತಿತ್ತು ಅವಳಿಗೆ, ಸ್ಟ್ರೆಸ್ ನನಗೆ ಯೋಗ ಹೇಳ್ಕೊಡು ಒಂದು. ಅವಳಿಗೆ ಹೇಳ್ಕೊಟ್ಟ ಮೇಲೆ ಕನ್ಸೀವ್ ಆಯ್ತು. ಆಮೇಲೆ ಲಂಚ್ ಅವರ್ ಅಲ್ಲಿ ಎಷ್ಟೊಂದು ಆಕ್ಟಿವಿಟೀಸ್ ನಡೀತಾ ಇತ್ತು ಅಲ್ಲಿ, ಅಂದ್ರೆ ಡಿಫರೆಂಟ್ ಸ್ಪೋರ್ಟ್ಸ್ ಸಿಡ್ನಿ ಒಲಿಂಪಿಕ್ ಪಾರ್ಕ್ ಅಲ್ಲಿ, ಅಂದ್ರೆ ಆಫೀಸ್ ಮಾಡ್ತಿದ್ರು. ಹಾಗೆ ಯೋಗ ಹೇಳ್ಕೊಡು ಅಂದ್ರು. ಅಲ್ಲಿ ಒಂದು ಯೋಗ ಮಾಡಿದೆ. ಸೊ ಐ ಗಾಟ್ ಆಪರ್ಚುನಿಟೀಸ್ ಎವ್ರಿವೇರ್. ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ದೆನ್ ಕೋರ್ಸ್ ಮುಗಿದ್ಮೇಲೆ ಅದೇ ಟೈಮ್ಗೆ ವಿ ಮೂವ್ಡ್ ಹೌಸಸ್, ಬೇರೆ ಸಬರ್ಬ್ ಹೋದ್ವಿ. ಅಲ್ಲಿ ಇನ್ನೊಂದು ಯಾವುದೋ ಯೋಗ ಸ್ಟುಡಿಯೋದು, ಆಕ್ಚುಲಿ ಇಲ್ಲಿ ಇದ್ದಾಗ ಬೆವರ್ಲಿ ಹಿಲ್ಸ್ ಅಲ್ಲಿ ಇದ್ವಿ ಮೊದಲು. ಜಾಯ್ ಆಫ್ ಯೋಗ ಅಂತ ಹ್ಯಾಮಂಡ್ ವೇಲ್ ಅಲ್ಲಿ ಒಂದು ಯೋಗ ಸ್ಟುಡಿಯೋ ಇದೆ. ನಾನು ಆಸ್ ಪಾರ್ಟ್ ಆಫ್ ದ IOTA ಕೋರ್ಸ್ ಅವರು ನಂದು ಪ್ರೊಫೈಲ್ ಅಂದ್ರೆ ಮುಗಿದ ಮೇಲೆ ಸರ್ಟಿಫಿಕೇಶನ್ ದೇ ಹೆಲ್ಪ್ ಯು ಫೈಂಡ್, ದೇ ಅಡ್ವರ್ಟೈಸ್ ಇನ್ ದೇರ್ ಓನ್ ವೆಬ್ಸೈಟ್. ಅಲ್ಲಿ ನೋಡಿ ಅವರೇ ನನ್ನ ಕಾಂಟ್ಯಾಕ್ಟ್ ಮಾಡಿ ಯೋಗ ಸ್ಟುಡಿಯೋ ಓಪನ್ ಮಾಡ್ತಾ ಇದ್ದೀನಿ, ಬಂದು ಹೇಳ್ಕೊಡು ಅಂದ್ರು. ಅಲ್ಲಿ ಅವರು ನನಗೆ ಪ್ರೆಗ್ನೆನ್ಸಿ ಯೋಗ ಹೇಳ್ಕೊಡೋದು. ಫಸ್ಟ್ ಅಂದ್ಕೊಂಡೆ ಅಯ್ಯೋ ಹೇಗೆ ಹೇಳ್ಕೊಡೋದು ಅಂತ. ಅವ್ರು ಹೇಳಿದ್ರು, ಶಿ ಗೇವ್ ಮಿ ಕಾನ್ಫಿಡೆನ್ಸ್, ನೀನೇ ಯು ಹ್ಯಾವ್ ಗಾನ್ ಥ್ರೂ ಪ್ರೆಗ್ನೆನ್ಸೀಸ್ ಅಂಡ್ ಯು ಹ್ಯಾವ್ ಡನ್ ಯೋಗ, ಹೇಳ್ಕೊಡ್ಬೋದು ಅಂತ. ದಟ್ ಗೇವ್ ಮಿ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಆಸ್ ವೆಲ್. ಅಲ್ಲಿ ಬರೋ ಪ್ರೆಗ್ನೆಂಟ್ ವುಮೆನ್ಗೆ ಹೇಳ್ಕೊಟ್ಟು, ಕೆಲವರು ಕನ್ಸೀವ್ ಆಗೋಕ್ಕೋಸ್ಕರನೂ ಆ ಕ್ಲಾಸಸ್ ಬರೋರು. ಒಬ್ರು ಫರ್ಟಿಲಿಟಿ ಕ್ಲಿನಿಕ್ ಹೋಗ್ತಿದ್ರು, ಅವರು ದೇ ರೆಕಮೆಂಡೆಡ್ ಮೀ ಫಾರ್ ದ ಫರ್ಟಿಲಿಟಿ ಕ್ಲಿನಿಕ್. ಬಟ್ ಅನ್ಫಾರ್ಚುನೇಟ್ಲಿ ಐ ಕುಡಂಟ್ ಗೋ, ಇಟ್ ವಾಸ್ ಇನ್ ದ ಸಿಟಿ, ಇಟ್ ವಾಸ್ ಟೂ ಮಚ್. ಲೈಕ್ ನನಗೂ 2 ಮಕ್ಕಳಿದ್ರು. ಬಟ್ people saw the benefit, they gave me feedback, inspired me. ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಅವ್ರ ಚೇಂಜಸ್ ನ ನೋಡಿ ಅವರು ಅವಾಗ ಫೀಡ್ಬ್ಯಾಕ್ ಮಾಡೋದು, ಅವ್ರು ಬೇರೆಯವ್ರಿಗೆಲ್ಲ ಹೇಳೋದು, ಆ ತರ ನಿಮ್ಗೆ ಎಲ್ಲ. ಸೊ ಇದಕ್ಕೆ ಹಂಗೆ ಎಷ್ಟೋ ಡಿಫ್ರೆಂಟ್ ಯೋಗ ಸ್ಟುಡಿಯೋಸ್ ಹೇಳ್ಕೊಡ್ತಾ ಇದ್ದೆ. ದೆನ್ ಕೋವಿಡ್ ಬಂತಲ್ಲ, ಅವಾಗ ಅದಕ್ಕೆ ಮೊದಲು ರೈನ್ಬೋ ಕಿಡ್ಸ್ ಯೋಗ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ, ಅದಕ್ಕೋಸ್ಕರ ಅದೇ ಸ್ಪೆಷಲ್ ಟ್ರೈನಿಂಗ್ ಬೇರೆ ಇರುತ್ತೆ. ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಸ್ಪೆಷಲ್ ಟ್ರೈನಿಂಗ್ ಜಸ್ಟ್ ಫಾರ್ ಕಿಡ್ಸ್ಗೆ ಅದೊಂದು ಸರ್ಟಿಫಿಕೇಶನ್ ಮಾಡಿದೆ. ಸೊ ಅದು ಇಂಟ್ರೆಸ್ಟ್ ಬಂದಾಗ ನನ್ನ ಫ್ರೆಂಡ್ ಒಬ್ರು ಡೇ ಕೇರ್ ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಗೊತ್ತಾಗಿ ನನಗೆ ಡೇ ಕೇರ್ ಅಲ್ಲಿ ಇರೋ ಕೇರರ್ಸ್ಗೆ ಯೋಗ ಹೇಳ್ಕೊಡು, ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಆಸ್ ಪಾರ್ಟ್ ಆಫ್ ದೇರ್ ಕರಿಕ್ಯುಲಮ್ ಅಂದ್ರು. ಅಲ್ಲಿ ಸ್ಟಾರ್ಟ್ ಮಾಡಿದೆ. ಹಾಗೆ ಒಂದಾದ್ಮೇಲೆ ಒಂದು ಕಂಟಿನ್ಯೂಸ್ ಆಗಿ ನನಗೆ ಆಪರ್ಚುನಿಟೀಸ್ ಸಿಗ್ತಾ ಇತ್ತು. ಸೊ ದಟ್ ಐ ಆಮ್ ಲಕ್ಕಿ. ಆಮೇಲೆ ಕೋವಿಡ್ ಬಂತು. ಕೋವಿಡ್ ಬಂದಾಗ ತುಂಬಾ ರೆಸ್ಟ್ರಿಕ್ಷನ್ ಇತ್ತು. ಪಾರ್ಕ್ ಅಲ್ಲಿ ಹೇಳ್ಕೊಡ್ತಿದ್ದೆ ಫ್ರೆಂಡ್ಸ್ಗೆ. ಇದ್ರ ಯೋಗ ಜೊತೆಗೆ ನೀವು ಹೇಳ್ದಂಗೆ ದಿವ್ಯ ದೀಪ, ಅದೊಂದು ಇಂಟ್ರೆಸ್ಟ್. ಅದು ಅಷ್ಟೇ ಅಮ್ಮನಿಂದ ಸ್ಟಾರ್ಟ್ ಆಗಿದ್ದು. ಅಮ್ಮನ ಫ್ರೆಂಡ್ ಒಬ್ರು ಅಲ್ಲಿ ವಾಲಂಟರಿ ಆಗಿ ಕೆಲಸ ಮಾಡ್ತಿದ್ರು. ಆಮೇಲೆ ಅವ್ರ ಮಕ್ಕಳಿಬ್ರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, NIE ಕಾಲೇಜ್ ನಿಮ್ಗೆ ಗೊತ್ತಿರ್ಬೋದು, ಆ ಸ್ಟೂಡೆಂಟ್ ಸಪೋರ್ಟ್ ಮಾಡ್ತಾ ಇದ್ರು ಆರ್ಗನೈಸೇಷನ್ ಇಂದ. ಹಾಗೆ ನೀವು ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಸೊ ಇವರು
ಈಗ ರೂಪಾ ಅವರು ಹೇಗೆ ಒಂದು ಯೋಗ ಜರ್ನಿ ಸ್ಟಾರ್ಟ್ ಮಾಡಿದ್ರು, ಯಾಕೆ ಅಂತ ಅಂದ್ರೆ ಫಸ್ಟ್ ಇವರ ತಾಯಿಗೆ ಹುಷಾರಿರ್ಲಿಲ್ಲ. ಅವ್ರ ತಾಯಿಗೆ ಹೇಳ್ದಂಗೆ ಅವ್ರಿಗೆ ಮೈಗ್ರೇನ್ ಬರ್ತಿತ್ತು, ಯಾವಾಗ್ಲೂ ಹೆಡೇಕ್ ಬರ್ತಿತ್ತು. ಅವ್ರ ತಾಯಿ ಎಷ್ಟೊಂದು ಅಲೋಪತಿ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ರು, ಬಟ್ ಅದು ವರ್ಕ್ ಆಗ್ತಾ ಇರ್ಲಿಲ್ಲ. ಸೊ ಅದಾದ್ಮೇಲೆ ಅವ್ರ ತಾಯಿ ಯೋಗ ಕ್ಲಾಸ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಿಂದ ಅವ್ರಿಗೆ ಚೇಂಜಸ್ ಆಯ್ತು, ಪರಿವರ್ತನೆ ಆಯ್ತು. ಅದಾದ್ಮೇಲೆ ಅವ್ರಿಗೆ ಹೆಡೇಕೆ ಬರ್ತಾ ಇರ್ಲಿಲ್ಲ. ಸೊ ಅದು ಅವ್ರಿಗೆ ಒಂದು ಫಸ್ಟ್ ಚೇಂಜಸ್, ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಬಂತು. ಆಮೇಲೆ ಇವ್ರ ತಾಯಿ ಆದ್ರೆ ನೀವು, ಈ ತಾಯಿ ಆದ್ಮೇಲೆ ನಿಮ್ಗೆ ಅನ್ಸ್ತು ನಿಮ್ಮ ಬಾಡಿ ಎಲ್ಲ ಚೇಂಜಸ್ ಆಯ್ತು, ನಿಮ್ಗೆ ಯೋಗ ಕಲಿಬೇಕು ಅಂತ ಅನ್ಸ್ತು. ಸೊ ಅವಾಗ 2006 ಅಲ್ಲಿ 2009 ಅಲ್ಲೆಲ್ಲ ನೀವು ಪತಾಂಜಲಿ ಯೋಗದಲ್ಲಿ ಎಲ್ಲ ಸೇರ್ಕೊಂಡು ನೀವೆಲ್ಲ ಕಲ್ತ್ಕೊಂಡ್ರಿ, ಹಾಗೆ ಟ್ರೈನಿಂಗ್ ತಗೊಂಡ್ರಿ. ಆಮೇಲೆ ಆಸ್ಟ್ರೇಲಿಯನ್ ಸರ್ಟಿಫಿಕೇಟ್ ಬೇಕನ್ಬಿಟ್ಟು ಆಸ್ಟ್ರೇಲಿಯಾದಲ್ಲೂ ಕೂಡ ನೀವು ಸ್ಪೆಷಲ್ ಇಂಟರ್ನ್ಯಾಷನಲ್ ಯೋಗ ಟೀಚರ್ ಅಸೋಸಿಯೇಷನ್ ಹೋಗಿ ಟೀಚಿಂಗ್ ಒಂದು ಟ್ರೈನಿಂಗ್ ತಗೊಂಡ್ರು. ಅದರಲ್ಲಿ ಅಡಲ್ಟ್ಸ್ಗೆಲ್ಲ ನೀವು ಟ್ರೈನ್ ಮಾಡ್ಬೋದಾಗಿತ್ತು. ಆಮೇಲೆ ಮಕ್ಕಳಿಗೋಸ್ಕರ ನೀವು ಈ ಒಂದು ಅನದರ್ ಯೋಗ ಶಾಲೆಯನ್ನ ಕೂಡ ನೀವು ಸೇರ್ಕೊಂಡು ಇಲ್ಲಿ ರೈನ್ಬೋ ಇದರಲ್ಲಿ ನೀವು ಸರ್ಟಿಫಿಕೇಟ್ ತಗೊಂಡು ಈಗ ಯಾವ ಒಂದು ಏಜ್ಗಾದ್ರೂ ನೀವು ಟ್ರೈನ್ಡ್ ಯೋಗ ಟೀಚರ್ ಆಗಿದ್ದೀರಾ. ಸೊ ಅವರ ಈ ಒಂದು ಬ್ಯಾಕ್ ಗ್ರೌಂಡ್ ಪ್ಲಸ್ ಅದ್ರ ಜೊತೆ ಯು ವರ್ಕ್ ಫುಲ್ ಟೈಮ್ ಇನ್ IT ಫೀಲ್ಡ್ ಕೂಡ ಕೆಲಸ ಮಾಡ್ತಾರೆ ಒಲಿಂಪಿಕ್ ಪಾರ್ಕ್ ಅಲ್ಲಿ ಅಂತ ಕೂಡ ಹೇಳಿದ್ರೆ, ಅಲ್ಲೂ ಕೂಡ ಬಹಳಷ್ಟು ಯೋಗಗಳನ್ನೆಲ್ಲ ಹೇಳ್ಕೊಟ್ಟಿದ್ದೀರಾ. ಸೊ ಅಂಡ್ ಇವನ್ ಕೋವಿಡ್ ಟೈಮ್ ಅಲ್ಲೆಲ್ಲ ನೀವು ಪಾರ್ಕ್ ಅಲ್ಲೆಲ್ಲ ಹೇಳ್ಕೊಡ್ತಾರೆ. ಸೊ ಇಟ್ಸ್ ವರ್ಡ್ ಆಫ್ ಮೌತ್ ಅಂತ ಹೇಳ್ಬೋದು, ಒಬ್ಬರಿಂದ ಒಬ್ಬರಿಗೆ ಇದಾಗಿ. ಸೊ ಅದೆಲ್ಲ ಸ್ಪ್ರೆಡ್ ಆಯ್ತು. ಇವರು ಹಾಗೆ ಕ್ಲಾಸಸ್ ಎಲ್ಲ ತಗೊಳ್ತಾರೆ. ಬನ್ನಿ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ರೂಪಾ ಅವ್ರು ಹೇಳ್ತಾ ಇದ್ರು ಅವ್ರಿಗೆ ಈ ಒಂದು ಮನಸ್ಸೇ ಓ ಮನಸ್ಸೇ, ಚಂದ್ರಮುಖಿ ಪ್ರಾಣಸಖಿ ಈ ಒಂದು ಮೂವಿಯ ಹಾಡಿಷ್ಟ ಅಂತ. ಬನ್ನಿ ಈ ಒಂದು ಹಾಡನ್ನ ಡೆಡಿಕೇಟ್ ಮಾಡೋಣ. ನಮ್ಮ ಸಂದರ್ಶನ ರೂಪಾ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬಹುದು. ಹಾಗೆ ನಮ್ಮದು iHeart ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಪ್ರಪಂಚದ ಯಾವ ಮೂಲೆಯಲ್ಲಿ ಬೇಕಾದ್ರೂ ನೀವು ಕೇಳ್ಬೋದು. ಹಾಗೆ ನಮ್ದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ನಾವು ನಡೆಯೋ ಪ್ರತಿಯೊಂದು ಇಂಟರ್ವ್ಯೂನು ಕೂಡ ನಾವಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ನಮ್ಮ ಜೊತೆ ರೂಪಾ ಅವರಿದ್ದಾರೆ. ರೂಪಾ ಅವರು ಯೋಗ ಟೀಚರ್ ಅಂತ ಹೇಳಿದೆ. ಶಿ ಈಸ್ ಎ ಟ್ರೈನ್ಡ್ ಅಕ್ರೆಡಿಟೆಡ್ ಯೋಗ ಟೀಚರ್ ಅವರು. ಸೊ ಅವರ ಜೊತೆ ನಾವು ಯೋಗ ಬಗ್ಗೆ ಬನ್ನಿ ತಿಳ್ಕೊಳ್ಳೋಣ. ಈ ಫಸ್ಟ್ ಅವರು ಯೋಗ ಕ್ಲಾಸಸ್ ಬಗ್ಗೆ ಎಲ್ಲ ಹೇಳ್ತಾರೆ, ಅವರ ಕ್ಲಾಸಸ್ ಎಲ್ಲ ತಗೊಳ್ತಾರೆ. ಅದಕ್ಕಿಂತ ಮುಂಚೆ ಈ ಯೋಗ ಅಂದ್ರೇನು ಅದರ ಬಗ್ಗೆ ಹೇಳಿ ರೂಪಾ ಅವರೇ. ಸಿಂಪಲ್ ಆ್ಯಂಡ್ ಬ್ರಾಡರ್ ಮೀನಿಂಗ್ ಆಫ್ ಯೋಗ. ಯೋಗ ಅಂದರೆ ಆ ವರ್ಡ್ ಮೀನಿಂಗ್ ಇಟ್ ಸೆಲ್ಫ್ ಈಸ್ ಯೂನಿಯನ್, ಕನೆಕ್ಷನ್ ಆರ್ ಒನ್ನೆಸ್. ಟು ಫೀಲ್ ಕನೆಕ್ಟೆಡ್ ವಿತ್ ಇನ್ ಯೋರ್ ಸೆಲ್ಫ್, ಲೈಕ್ ಕನೆಕ್ಟ್ ಯುವರ್ ಬಾಡಿ, ಯುವರ್ ಮೈಂಡ್. ಯೂಶಲಿ ನಾವು ಏನೋ ಕೈಯಲ್ಲಿ ಮಾಡ್ತಿರ್ತೀವಿ ಬಾಡಿಲಿ, ಬಟ್ ಮನಸ್ಸೆಲ್ಲೋ ಇರುತ್ತೆ, ನಮ್ಮ ಬ್ರೀದಿಂಗ್ ಹೇಗೋ ಇರುತ್ತೆ. To bring all that together, oneness. And also when we feel one with ourselves and also with others, ivaga ನಾವು ನೀವು ಒಂದೇ ನಮ್ಮವರು ಅಂದಾಗ ಆ ಫೀಲಿಂಗು, ಆ ಎಮೋಷನ್ಸ್, ಇಟ್ಸ್ ನೈಸ್, ಸ್ವೀಟರ್, that gives you peace and happiness. So that is called yoga. We are ಆ ಸೆನ್ಸ್ ಇಂದ ನೋಡಿದ್ರೆ ಇಟ್ಸ್ ಅ ಫಿಲಾಸಫಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ we are all yogis. We are all looking for happiness, peace, right? But we all follow different ways, we follow our own ways of achieving that. So there are like 4 types of yoga: ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮ ಯೋಗ, ರಾಜ ಯೋಗ. ಜ್ಞಾನ ಯೋಗ ಅಂದ್ರೆ ನೀವು ನೋಡಿರ್ತೀರ, ಕೆಲವರಿಗೆ ಓದೋದ್ರಿಂದ, ಸೈಂಟಿಸ್ಟು ತಿಳ್ಕೊಳ್ಳೋದ್ರಿಂದ ದೇ ಫೈಂಡ್ ದೇರ್ ಹ್ಯಾಪಿನೆಸ್, ಪೀಸ್. They are involved in that. It's a path to achieve happiness. We all look for that, right? That's the main basic. We all need that. ಕೆಲವರು ಇನ್ನ ಕರ್ಮಯೋಗ ಬಂದ್ರೆ ಕೆಲವರು ದೇ ಆರ್ ಆಲ್ವೇಸ್ ಇನ್ ಆಕ್ಷನ್, ಸರ್ವಿಸ್, ವಾಲಂಟಿ, ಇದರ್ ಅವ್ರ ಕೆಲಸದಲ್ಲೇ ಇರ್ಬೋದು, ಮನೆ ಅಡಿಗೆ ಮಾಡೋದ್ರಲ್ಲಿ ಇರ್ಬೋದು, ಗಾರ್ಡನಿಂಗ್ ಅಲ್ಲಿ ಇರ್ಬೋದು. ದಟ್ ಗಿವ್ಸ್ ದೆಮ್ ಹ್ಯಾಪಿನೆಸ್, ಪೀಸ್. ಅದಾದ್ಮೇಲೆ ಭಕ್ತಿ ಯೋಗ. ಕೆಲವ್ರಿಗೆ ತುಂಬಾ ನಂಬಿಕೆ,
ಪ್ರೀತಿ ಏನ್ ಮಾಡಿದ್ರು ಅಷ್ಟು ಡಿವೋಷನ್ ಇಂದ ಮಾಡ್ತಾರೆ ಸಿಂಗರ್ಸ್ ಆರ್ಟಿಸ್ಟ್. ಸೊ ದೇ ಫೈಂಡ್ ದೇರ್ ಹ್ಯಾಪಿನೆಸ್ ಥ್ರೂ ದಟ್. ಕೊನೆಯಲ್ಲಿ ಬಂದು ರಾಜಯೋಗ. ನಾವು ಇವಾಗ ಯೋಗ ಅಂದ್ರೆ ವಿ ಥಿಂಕ್ ದಿಸ್ ಇಸ್ ವಾಟ್ ಪೀಪಲ್ ರೆಫರ್ ಟು ರಾಜಯೋಗ, ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗ ಅಂದ್ರೆ 8 ಅಷ್ಟಾಂಗ ಅಂದ್ರೆ 8 limbs or 8 steps to achieve this peace or happiness. ಆ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ ಅಂತ ಬರುತ್ತೆ. ಲಾಸ್ಟ್ ಸಮಾಧಿ. ಅದರಲ್ಲಿ ನಾವು ಆಸನ, ಪ್ರಾಣಾಯಾಮ ಮತ್ತೆ ಧ್ಯಾನನ ಯೋಗ ಅಂತ ಅನ್ಕೊಂಡಿದ್ದಾರೆ ಲೈಕ್ ಕರೆಂಟ್ ಇದರಲ್ಲಿ. ಸೊ ನಾನ್ ಮೇನ್ ಹೇಳ್ಕೊಡೋದು ಅಂದ್ರೆ ಮೋಸ್ಟ್ ಆಫ್ ಅಸ್ ವೆನ್ ವಿ ಟಾಕ್ ಅಬೌಟ್ ಯೋಗ ಇಟ್ಸ್ ಆಸನ, ಪ್ರಾಣಾಯಾಮ, ಧ್ಯಾನ, ವಿಚ್ ಫ್ರಮ್ ಎ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಪರ್ಸ್ಪೆಕ್ಟಿವ್. ಸೊ from a philosophical perspective, we are all yogis. We are all going towards it. We are all on that path. But from a health and well-being perspective, we talk about asanas, yoga asanas, pranayama, dhyana, meditation. So, yak ಮಾಡಬೇಕು ಯೋಗ? To give simple explanation. No, don't have to think big, simple explanation ಅಂದ್ರೆ ಇವಾಗ ನಾವು ದಿನ ಸ್ನಾನ ಮಾಡ್ತೀವಿ, ಬ್ರಷ್ ಮಾಡ್ತೀವಿ ಟು ಕೀಪ್ ಅವರ್ ಸೆಲ್ಫ್ ಟು ಲುಕ್ ಗುಡ್, ಎಷ್ಟು ಡ್ರೆಸ್ ಮಾಡ್ಕೋತೀವಿ ಎಲ್ಲ. ಬಟ್ ಅದೇ ನಾವು ಒಳಗಡೆ ನಮ್ಮ ಬಾಡಿ ಒಳಗಡೆ ಏನಾಗ್ತಾ ಇದೆ ಅದನ್ನ ಟು ಫೀಲ್ ಗುಡ್ ವಿ ನೀಡ್ ಟು ಡೂ ಯೋಗ ಅನ್ಸುತ್ತೆ. ಯಾಕಂದ್ರೆ ನಾವು ಬೆಳಗ್ಗೆ ಎದ್ದು ಎಲ್ಲ ರೆಡಿಯಾಗಿ ಹೋಗ್ತೀವಿ, ವಿ ಡೂ ಅವರ್ ಜಾಬ್, ವಿ ಡೀಲ್ ವಿತ್ ಲಾಟ್ ಆಫ್ ಪೀಪಲ್. ಕೆಲಸ ಮಾಡಿ ಮಸಲ್ಸ್ ಎಲ್ಲ ಸ್ಟ್ರೆಸ್ ಅಥವಾ ಬಿಕಾಸ್ ಆಫ್ ಸ್ಟ್ರೆಸ್ ವಿ ಹೋಲ್ಡ್ ದ ಟಾಕ್ಸಿನ್ಸ್ ಇನ್ ಅವರ್ ಮಸಲ್ಸ್. ಆ ಸ್ಟ್ರೆಸ್ ರಿಲೀಸ್ ಮಾಡಕ್ಕೆ ಆಸನಸ್ ಮಾಡಬೇಕು. ಪ್ಲಸ್ ವಿ ಡೀಲ್ ವಿತ್ ಲಾಟ್ ಆಫ್ ಎಮೋಷನ್ಸ್ ಥ್ರೂ ಔಟ್ ದ ಡೇ. ಆಂಗರ್, ಜೆಲಸಿ, ಅಕ್ಸೆಪ್ಟೆನ್ಸ್, ರಿಜೆಕ್ಷನ್, ಆ ಎಮೋಷನ್ಸ್ ಎಲ್ಲ ಬಿಲ್ಡ್ ಅಪ್ ಇನ್ ಅವರ್ ಮೈಂಡ್. ಅದನ್ನ ಟು ರಿಲೀಸ್ you need to do meditation. And pranayama comes, it's in between your asana and meditation. It's like a bridge. Pranayama andre ಪ್ರಾಣ ಅಂದ್ರೆ ಜೀವ. ಅದು ಏನಾಗುತ್ತೆ, ನಾವು ಬಿಕಾಸ್ ವಿ ಗೋ ಥ್ರೂ ಆಲ್ ದೀಸ್ ಎಮೋಷನ್ಸ್ ಥ್ರೂ ಔಟ್ ದ ಡೇ, ನಮ್ಮ ಬ್ರೀದಿಂಗು, ನಮ್ಮ ಪ್ರಾಣ ಏರುಪೇರಾಗುತ್ತೆ. ಅದನ್ನ ಕಂಟ್ರೋಲ್ ತರಕ್ಕೆ ಪ್ರಾಣಾಯಾಮ ಮಾಡಬೇಕು. ವೆರಿ ನೈಸ್. ಮೇಂಟೆನೆನ್ಸ್. ಹೌದು. ಸೊ 3 ಇರ್ಬೇಕು. ಸೊ ಯೋಗನೂ ಇರ್ಬೇಕು, ಒಂದು ನೀವ್ ಹೇಳ್ದಂಗೆ ಈ ಒಂದು ಪ್ರಾಣಾಯಾಮ ಇರ್ಬೇಕು, ಅದ್ರ ಜೊತೆ ಮೆಡಿಟೇಷನ್ ಕೂಡ ಇರ್ಬೇಕು. ನೀವ್ ಹೇಳ್ದಂಗೆ ನಾವ್ ಎಲ್ಲರೂ ಯೋಗಿಗಳೇ. ಹೌದು. ಸೊ ನೀವ್ ಹೇಳಿದ್ರಿ ಕರ್ಮ ಯೋಗ, ಭಕ್ತಿ ಯೋಗ, ಸೊ ಎಷ್ಟು ಜ್ಞಾನ ಯೋಗ, ಸೊ ಹಲವಾರು ಯೋಗಗಳಿದೆ. ಅವ್ರು ಏನು ಆ ಯೋಗಗಳು ಅಂತಾನು ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಒಂದ್ ರೀತಿ ನಾವೆಲ್ಲ ಯೋಗಿಗಳೇ. ಸೊ ಅಂದ್ರೆ ನಾವು ನೀವು ಮಾಡ್ತಾ ಇರೋದು ಈ ಒಂದು ವೆಲ್ನೆಸ್ಗೆ, ಸೊ ವೆಲ್ ಬೀಯಿಂಗ್ಗೆ, ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ಗೋಸ್ಕರ ನೀವು ಆ ಒಂದು ಯೋಗನ ಮಾಡ್ತೀವಿ ಅಂತ ಎಲ್ಲ ಒಂದು ಚೆನ್ನಾಗಿ ಯೋಗ ಅಂದ್ರೇನು ಅಂತ ಬಹಳ ಚೆನ್ನಾಗಿ ಟು ಕನೆಕ್ಟ್ ಯುವರ್ ಮೈಂಡ್ ಅಂಡ್ ಬಾಡಿ ಅಂಡ್ ಸೋಲ್. ದಟ್ಸ್ ಆಲ್ ಅಬೌಟ್ ಯೋಗ. ನಾವೆಲ್ಲ ಒಂದು ಅನ್ನೋದು ಒಂದು ಭಾವನೆ, ಫೀಲಿಂಗ್ ಕ್ರಿಯೇಟ್ ಮಾಡಕ್ಕೆ you need to be in balance. ಆಮೇಲೆ ಯೋಗಗಳು ಹಲವಾರು ಯೋಗಗಳು ಇದೆ, ಆಸನಗಳಿದೆ, ಪ್ರಾಣಾಯಾಮದಲ್ಲೂ ಇದೆ, ಹಾಗೆ ಮೆಡಿಟೇಷನ್ ಹಲವಾರು ವಿಧಗಳೆಲ್ಲ ಇದೆ. ಅದ್ರ ಬಗ್ಗೆ ಎಲ್ಲ ಹೇಳಿ. ಫಸ್ಟ್ ಯೋಗ, ಫಸ್ಟ್ ಪತಂಜಲಿ ಅನ್ನೋರು ಮೊದಲು ಯೋಗನ ಡಾಕ್ಯುಮೆಂಟ್ ಮಾಡಿ, ಅಲ್ಲಿವರೆಗೂ ಯೋಗ ಗುರು ಶಿಷ್ಯ ಆ ಟ್ರೆಡಿಷನ್ ಅಲ್ಲಿ ಹೇಳ್ಕೊಡ್ತಾ ಇದ್ರು ಅಷ್ಟೇ. ಅವರು ಫಸ್ಟ್ ಡಾಕ್ಯುಮೆಂಟ್ ಮಾಡಿ ಅಷ್ಟಾಂಗ ಯೋಗ ಅಂತ ಮಾಡಿ ಆಸನ, ಪ್ರಾಣಾಯಾಮ ಅಂತೆಲ್ಲ ಮಾಡಿದ್ರು. ಬಟ್ ಇನ್ ದ ಲಾಸ್ಟ್ 2 centuries ಆಸನನ ಅವರವರು ಟು ಸೂಟ್ ದ ನೀಡ್ಸ್ ಡಿಫ್ರೆಂಟ್ ಟೈಪ್ಸ್ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಯೋಗ ಬಂತು. ಲೈಕ್ ವಿನ್ಯಾಸ ಯೋಗ, BKS ಅಯ್ಯಂಗಾರ್ ಅವರು ಅವ್ರದೇ ಅಯ್ಯಂಗಾರ್ ಯೋಗ ಅಂತ ಮಾಡಿದ್ರು, ಹಠ ಯೋಗ ಅಂತ ಮಾಡಿದ್ರು, ಇನ್ಯಾನ್ ಯೋಗ ಅಂತ ಮಾಡ್ತಾರೆ. ಆ ತರ ಎಲ್ಲರೂ ಟು ಸ್ಯಾಟಿಸ್ಫೈ ಸ್ಪೆಸಿಫಿಕ್ ನೀಡ್ಸ್ ಡೆವಲಪ್ ಡಿಫ್ರೆಂಟ್. ಸೇಮ್ ಯಾರು ಯೋಗ ಪ್ರಾಕ್ಟೀಸ್ ಮಾಡೋರು ಅಷ್ಟೇ, ಒಂದೇ ತರ ಯೋಗ ಮಾಡಬೇಕು ಅಂತಾನೂ ಇಲ್ಲ. ಇವಾಗ ನಾನು ಯೋಗ ಹೇಳ್ಕೊಡ್ಬೇಕಾದ್ರೂ
I combine all different styles of yoga to suit the needs of the students. ಹೌದು, ಪೀಪಲ್ಗೂ ಅಷ್ಟೇ. ಯಾಕಂದ್ರೆ ಕೆಲವ್ರಿಗೆ ಬ್ಯಾಕ್ ಪೇನ್ ಇರುತ್ತೆ, ಅವ್ರಿಗೆ ಎಲ್ಲ ಆಸನನು ಮಾಡಕ್ಕಾಗಲ್ಲ, ಕೆಲವ್ರಿಗೆ ಕಾಲ್ ನೋವು ಇರುತ್ತೆ, ಮಂಡಿ ನೋವು ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ಅವರಿಗೆ ಯಾವ್ದು ಕಸ್ಟಮೈಸ್ ಆಗಿ ಯಾವ ಯೋಗ ಮಾಡ್ಬೇಕು ಅನ್ನೋದನ್ನ ನೀವು ಮಾಡ್ತೀರಾ. ಆಮೇಲೆ ಪರ್ಪಸ್ ಮೇಲೂ ಹೋಗುತ್ತೆ. ಕೆಲವರಿಗೆ ಸ್ಟ್ರೆಚ್ ಮಾಡ್ಬೇಕು, ತುಂಬಾ ಸ್ಟಿಫ್ ಆಗಿರ್ತಾರೆ, ಅವ್ರಿಗೆ ವಿನ್ಯಾಸ ಯೋಗ, ಫ್ಲೆಕ್ಸಿಬಲ್ ಆಗಿರ್ಬೇಕು ಅಂದ್ರೆ ವಿನ್ಯಾಸ ಯೋಗ. ಕೆಲವರಿಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಸ್ಟ್ರೆಂತ್ ಇಲ್ಲ, ಮಸಲ್ ಸ್ಟ್ರೆಂತ್ ಬಿಲ್ಡ್ ಮಾಡ್ಬೇಕು ಅಂದ್ರೆ ಹಠ ಯೋಗ, ಅದು ಹಠ ಯೋಗ ಅನ್ನೋದು. ಸೊ ಅದು ಮಸಲ್ ನ ಸ್ಟ್ರೆಂತ್ ಮಾಡುತ್ತೆ. ಓಕೆ, ಡಿಫರೆಂಟ್ ಪರ್ಪಸ್ಗೆ ಡಿಫರೆಂಟ್ ಟೈಪ್ಸ್ ಆಫ್ ಯೋಗ ಮಾಡ್ತಾರೆ. ಹಾಗೆ ಒಂದು ಸೂರ್ಯ ನಮಸ್ಕಾರ, ಅದೇ ಮೈನ್ ಒಂದು ಇಂಪಾರ್ಟೆಂಟ್. ಎಲ್ಲ ಹೇಳ್ತಾರೆ ಒಂದು ಸೂರ್ಯ ನಮಸ್ಕಾರ ಇಸ್ ಈಕ್ವಲ್ ಟು ಆಲ್ ಆಸನಾಸ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಹೇಳಿ. ಸೂರ್ಯ ನಮಸ್ಕಾರದಲ್ಲಿ ಇಟ್ಸ್ ಎ ವಿನ್ಯಾಸ, ಅಂದ್ರೆ ಸ್ಟೆಪ್ಸ್, ಸೀರೀಸ್ ಆಫ್ ಯೋಗ ಆಸನಾಸ್ ಒಂದಾದ್ಮೇಲೆ ಮಾಡ್ಕೊಂಡು ಹೋಗ್ತೀವಿ. 12 ಪೋಸಸ್ ಇರುತ್ತೆ, ಬ್ಯಾಕ್ ಬೆಂಡ್ ಇರುತ್ತೆ, ಫಾರ್ವರ್ಡ್ ಬೆಂಡ್ ಇರುತ್ತೆ. ಸೊ ಅಷ್ಟನ್ನು ಮಾಡಿದ್ರೆ ನಿಮ್ಗೆ ಬೆಳಗ್ಗೆ ಇಂದ ಸಾಯಂಕಾಲದವರೆಗೂ ಇದ್ದಿದ್ದ ಟಾಕ್ಸಿನ್ಸ್ ಎಲ್ಲ ಫುಲ್ ರಿಲೀಸ್ ಆಗುತ್ತೆ. ಎಲ್ಲ ಮಸಲ್ಸ್ ವರ್ಕೌಟ್ ಆಗುತ್ತೆ, ಇಂಟರ್ನಲ್ ಆರ್ಗನ್ಸ್ ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಅಂದ್ರೆ ಅದನ್ನ ಒಂದು ಖಾಲಿ ಹೊಟ್ಟೆಯಲ್ಲಿ ಮಾಡ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿದ್ರೆ ತುಂಬಾ ಬೆನಿಫಿಟ್ ಕೂಡ ಆಗುತ್ತೆ. ಆಸನ ಯಾವಾಗ್ಲೂ ಖಾಲಿ ಹೊಟ್ಟೆಲೆ ಮಾಡಬೇಕು. ಒಂದೇ ಒಂದು ಆಸನ, ವಜ್ರಾಸನ ಅಂತ ಒಂದು ಆಸನ, ಅದೊಂದು ಮಾತ್ರ ನೀವು ಹೊಟ್ಟೆ ತುಂಬದ ಮೇಲೂ ಮಾಡ್ಬೋದು. ಅದನ್ನ ಆಕ್ಚುಲಿ ಜೀರ್ಣಿಸಕ್ಕೆ ಅಂತಾನೆ ಮಾಡ್ತಾರೆ, ಡೈಜೆಷನ್ ಆಗುತ್ತೆ. ವಜ್ರಾಸನದಲ್ಲಿ ನೀವು ತಿನ್ಬಿಟ್ಟು ಆಸನದಲ್ಲಿ ಕೂತ್ಕೊಂಡ್ರೆ ಇಟ್ ವಿಲ್ ಡೈಜೆಸ್ಟ್ ಅಂತ ಹೇಳ್ತಾರೆ. ತುಂಬಾ ಓವರ್ ಈಟ್ ಮಾಡಿದಾಗ ಕೂತ್ಕೊಂಡ್ರೆ ಇಟ್ ವಿಲ್ ರಿಲೀಫ್ ಆಗುತ್ತೆ. ಹೌದು, ಆಕ್ಚುಲಿ ಮಕ್ಕಳುಗಳು ಹುಟ್ಟಾಗ ವಜ್ರಾಸನದಲ್ಲೇ ಕೂತ್ಕೊಳ್ಳೋದು ನೋಡಿ, ನಾವೇ ಚೇಂಜ್ ಮಾಡ್ಬಿಡೋದು, ಪದ್ಮಾಸನ ಮಾಡ್ಬಿಟ್ಟಿದೀವಿ ಅಲ್ವಾ. ಮಕ್ಕಳು ನ್ಯಾಚುರಲಿ ನೀವು ನೋಡ್ದಂಗೆ ಯಾರು ಹೇಳ್ಕೊಡೋದೇ ಇಲ್ಲ. ದ ವೇ ದೇ ಸಿಟ್ ಈಸ್ ಇಟ್ಸ್ ವಜ್ರಾಸನ ಇಟ್ಸೆಲ್ಫ್. ನಾವು ಅದನ್ನ ಕಂಟಿನ್ಯೂ ಮಾಡಕ್ ಬಿಡ್ಬೇಕು. ನಾವೇ ಅನ್ಸುತ್ತೆ ಅದನ್ನ ಪದ್ಮಾಸನ ಮಾಡಿ ಸ್ಟಾಪ್ ಮಾಡ್ಬಿಟ್ಟು ಊಟಕ್ಕೆ ಕೂತ್ಕೋಬೇಕು. ಬಟ್ ದ ನ್ಯಾಚುರಲಿ ಇಟ್ಸ್ ದೇರ್ ಲೈಕ್ ವಜ್ರಾಸನನೇ. ಇವಾಗ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೆ, ಬಾಡಿ ಫ್ಲೆಕ್ಸಿಬಲ್ ಆಗಿರಲ್ಲ, ಅದೆಲ್ಲ ಹೋಗ್ಬಿಟ್ಟಿರುತ್ತೆ. ಸೊ ಬಟ್ ಅದು ಯಾವಾಗ್ಲೂ ಊಟ ಮಾಡಿದ ತಕ್ಷಣ ಮಾಡಿದ್ರೆ ಎಲ್ಲ ವಜ್ರಾಸನ ಯಾವಾಗ್ಲೂ ಎಲ್ಲ ಫುಲ್ ಜೀರ್ಣ ಆಗಿದೆ. ಇವನ್ ನೀವು ನೋಡ್ಬೇಕು, ನಾವೀಗ ಭಜನೆ ಎಲ್ಲ ಹೋದಾಗ ಅಥವಾ ಕೆಲವೊಂದ್ ಕಡೆ ಎಲ್ಲ ಈ ಒಂದು ಡಿವೋಷನಲ್ ಆಗಿ ಕೂತ್ಕೋಬೇಕು ಅಂದಾಗ್ಲೂ ಅವ್ರು ಒಂದು ವಜ್ರಾಸನದಲ್ಲಿ ಕೂತ್ಕೊಂಡಿರ್ತಾರೆ ಅಲ್ವಾ. ನೀವೆಲ್ಲ ನೋಡಿದಾಗ ಒಂದು ದೇವರ ಮುಂದೆ ಕೂತ್ಕೋಬೇಕಾದ್ರೆ ಪದ್ಮಾಸನಕ್ಕಿಂತ ಅವ್ರು ವಜ್ರಾಸನದಲ್ಲಿ ಕೂತ್ಕೊಳ್ತಾರೆ ಅಲ್ವಾ. ಸೊ ಐ ಹ್ಯಾವ್ ಸೀನ್ ದಟ್ ಥಿಂಗ್ ಆಕ್ಚುಲಿ. ಸೊ ಹಾಗೆ ಮೆಡಿಟೇಷನ್ ಅಲ್ಲೂ ಕೂಡ ಬಹಳಷ್ಟು ವೆರೈಟೀಸ್. ಅದ್ರ ಬಗ್ಗೆ ನಾವು ಮಾತಾಡೋಣ ಬನ್ನಿ. ಇನ್ನೊಂದು ಹಾಡು ಕೇಳೋಣ. ಅದಕ್ಕಿಂತ ಮುಂಚೆ ಅವ್ರು ಹೇಳ್ತಾ ಇದ್ರು ಪರಮಾತ್ಮ ಮೂವಿ, ಇದು ಪುನೀತ್ ರಾಜ್ಕುಮಾರ್ ಪರವಶನಾದೆನು ಅಂತ, ವೆರಿ ಬ್ಯೂಟಿಫುಲ್ ಸಾಂಗ್, ತುಂಬಾ ಚೆನ್ನಾಗಿದೆ. ಬನ್ನಿ ಈ ಒಂದು ಹಾಡನ್ನ ಕೇಳೋಣ. ನಮ್ಮ ಸಂದರ್ಶನ ರೂಪಾ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೊಬಹುದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಒಂದು ಈ ಕಾರ್ಯಕ್ರಮದ ಲೈವ್ ಸ್ಟ್ರೀಮಿಂಗ್ನ ಪ್ರಪಂಚದ ಯಾವ ಮೂಲೆಯಲ್ಲಿ ಬೇಕಾದ್ರೂ ನೀವು ತಿಳ್ಕೊಬಹುದು. ಫ್ರೆಂಡ್ಸ್, ನಾವು ರೂಪಾ ಅವ್ರ ಜೊತೆ ಈ ಅವರ ಒಂದು ಯೋಗ ಅಂದ್ರೇನು, ಯೋಗದ ಬೆನಿಫಿಟ್ಸ್ ಏನೇನಿರುತ್ತೆ, ಎಷ್ಟು ಥರ ಯೋಗಗಳಿರುತ್ತೆ, ಆಮೇಲೆ ಅದರ ಬಗ್ಗೆ ಎಲ್ಲ ಬಹಳಷ್ಟು ಇನ್ಫಾರ್ಮೇಷನ್ನ ಕೊಟ್ಟರು. ಬನ್ನಿ ನಾವು ಇವ್ರ ಮೂಲಕನೇ ಈ ಒಂದು ಮೆಡಿಟೇಷನ್ ಅಂದ್ರೇನು, ಮೆಡಿಟೇಷನಲ್ಲೂ ಕೂಡ ಬಹಳಷ್ಟು ವಿಧಗಳಿದೆ, ಅದರಿಂದ ಏನೇನು ಉಪಯೋಗ ಆಗುತ್ತೆ, ಬನ್ನಿ ಈ ಮೆಡಿಟೇಷನ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ರೂಪಾ ಅವರೇ, ಮೆಡಿಟೇಷನ್ ಏನು ಅನ್ನೋದು ಮೊದಲು ಮೆಡಿಟೇಷನ್ ಏನು ಅಲ್ಲ ಅಂತಂದು ಹೇಳ್ತೀನಿ. ಯಾಕಂದರೆ ತುಂಬ ಮಿಸ್ಕನ್ಸೆಪ್ಷನ್ ಇದೆ ಮೆಡಿಟೇಷನ್. ಯಾಕಂದರೆ ಎಷ್ಟೊಂದು ಜನಕ್ಕೆ ಮೆಡಿಟೇಷನ್ ಅಯ್ಯೋ ಆಗಲ್ಲಪ್ಪ, ಸುಮ್ಮನೆ ಕೂತ್ಕೋಬೇಕು, ಯೋಚನೆ ಮಾಡಿದೆ, ಮೈಂಡ್ಗೆ ವರ್ಕ್ ಕೊಡ್ತಾನೆ ಇರಬೇಕು, ಹಂಗೆ ಸುಮ್ಮನೆ ಇರೋಕ್ಕಾಗಲ್ಲ, ಎದುರ್ಕೋತಾರೆ ಆಗೋದೇ ಇಲ್ಲ ಅಂತ. ಐ ಥಿಂಕ್ ದಟ್ಸ್ ಬಿಕಾಸ್ ಮಿಸ್ಕನ್ಸೆಪ್ಷನ್. ಯಾಕಂದರೆ ಪೀಪಲ್ ಥಿಂಕ್ ಮೆಡಿಟೇಷನ್ ಈಸ್ ನಾಟ್ ಡೂಯಿಂಗ್ ಎನಿಥಿಂಗ್, ಮೆಡಿಟೇಷನ್ ಈಸ್ ಸ್ಟಿಲ್ಲಿಂಗ್ ದ ಮೈಂಡ್. ದಟ್ಸ್ ನಾಟ್ ಟ್ರೂ. Meditation is not stilling the mind. Meditation is becoming aware of your thoughts. It's not ಏನು ಥಾಟ್ಸ್ ಇರಬಾರ್ದು, ಬರಬಾರ್ದು, ಇಟ್ಸ್ ಇಂಪಾಸಿಬಲ್. ಥಾಟ್ಸ್ ಬಂದೆ ಮಲಗಿದಾಗಲೇ ಕನಸು ಬರುತ್ತೆ. ಹೌದು, ಇಟ್ಸ್ ದ ನೇಚರ್ ಆಫ್ ಅವರ್ ಮೈಂಡ್. ಇಟ್ಸ್ ಜಾಬ್ ಟು ಥಿಂಕ್. ಮಂಕಿ ಮೈಂಡ್ ಅಂತ. ಇಟ್ಸ್ ಜಾಬ್ ಟು ಥಿಂಕ್. Meditation is just about
controlling those thoughts. ಹೌದು. For example, to give an example or analogy, tsunami. Tsunami ನೀರು ಸುನಾಮಿ ಆಗಿ ಡೆವಲಪ್ ಆದರೆ ಡಿಸ್ಟ್ರಾಯಿಂಗ್. ಅದೇ ಥರ ನಿಮಗೆ ಇಫ್ ಯು ಹ್ಯಾವ್ ಸುನಾಮಿ ಆಫ್ ಥಾಟ್ಸ್ ಇಟ್ಸ್ ಡಿಸ್ಟ್ರಾಯಿಂಗ್. ದೇರ್ ಇಸ್ ನೋ ಯೂಸ್. ಸುಮ್ಮನೆ ಹುಚ್ಚಾಪಟ್ಟೆ ಅದು ಇದು ಹಂಗಾಯ್ತು ಹಿಂಗಾಯ್ತು ಯಾಕಾಯ್ತು ಅಂತ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ರೆ ಇಟ್ ಇಸ್ ನೋ ಬೆನಿಫಿಟ್ಸ್. ಅದೇ ರಿವರ್ ಆಫ್ ಥಾಟ್ಸ್, ರಿವರ್ ಲೈಕ್ ನೀರು ಸ್ಮೂತ್ ಆಗಿ ಫ್ಲೋ ಆಗಿ ಹೋಗ್ತಾ ಇದ್ರೆ ಇಟ್ ಗಿವ್ಸ್ ಎನರ್ಜಿ. ನೀರಿಂದ ಎಷ್ಟು ಬೆನಿಫಿಟ್ಸ್ ಇದೆ, ಬೆಳೆ ಬೆಳಿಬಹುದು. ಇಟ್ ಹಸ್ ಬೆನಿಫಿಟ್ಸ್ ಬಿಕಾಸ್ ಇಟ್ಸ್ ಸ್ಮೂತ್ ಅಂಡ್ ಹಾಗೆ ನಮ್ಮ ಥಾಟ್ಸ್ ಇಟ್ ಶುಡ್ ಬಿ ರಿವರ್ ಆಫ್ ಥಾಟ್ಸ್. ದಟ್ಸ್ ವಾಟ್ ಮೆಡಿಟೇಷನ್ ಡಸ್. ಫ್ರಮ್ ಸುನಾಮಿ ಆಫ್ ಥಾಟ್ಸ್ ಇಟ್ ವಿಲ್ ಚಾನಲೈಸ್ ಟು ದ ಥಾಟ್ಸ್ ದಟ್ ಇಸ್ ಬೆನಿಫಿಷಿಯಲ್ ಟು ಯು, ವಾಟ್ ವರ್ಕ್ಸ್ ಫಾರ್ ಯು, ವಾಟ್ ಇಸ್ ನೀಡೆಡ್ ಥಾಟ್ ಪ್ರೋಸೆಸ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ದ ವೇ ಯು ಥಿಂಕ್ ಸುಮ್ಮನೆ ಎಲ್ಲಾನು ಹಾಕೊಂಡೆಲ್ಲ ಇದ್ ಮಾಡೋ ಅದು ಒಂಥರ ನಿಮ್ಗೊಂದು ಚಾನಲೈಸ್ ಮಾಡುತ್ತೆ to benefit you. Mind na ಒಂದು control ಬರುತ್ತೆ. Just to give an example, simple, like everybody goes through this. ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಹಂಗಾಯ್ತು ಹಿಂಗಾಯ್ತು ಅಂತ ಬಂದಾಗ ಇರುತ್ತೆ. ಮೆಡಿಟೇಷನ್ ಕೂತ್ಕೊಂಡ, that's what for me meditation is, like thinking about my thoughts, going through whatever I've gone through all the emotions I've gone through. ಕೂತ್ಕೊಂಡಾಗ ಆ ಥಾಟ್ಸ್ ಎಲ್ಲ ಬರುತ್ತೆ. ಅವಾಗ you will think ಯಾಕೆ ಅವ್ರು ಯಾಕೆ ಹಂಗಂದ್ರು, ನಾನು ಯಾಕೆ ಹಿಂಗಂದೆ. ದೆನ್ ಯು ವಿಲ್ ಫೈಂಡ್ ಆನ್ಸರ್ಸ್ ವಿತಿನ್ ಯುವರ್ ಸೆಲ್ಫ್. ಯಾಕಂದ್ರೆ ಬೇರೆಯವ್ರ ಹತ್ರ ಯು ಕಾಂಟ್ ಆಸ್ಕ್ ಆನ್ಸರ್ಸ್ ಫಾರ್ ಯುವರ್ ವಾಟ್ಸ್ ಹ್ಯಾಪನಿಂಗ್ ಇನ್ ಯುವರ್ ಮೈಂಡ್. You will have answers within yourself. Only thing is you need to give that attention and time and ask yourself. ಯಾಕೆ ಏನಾಯ್ತು ಅದೆಲ್ಲ you will find the answers yourself and that will calm your mind. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಇವಾಗ ಎಕ್ಸಾಂಪಲ್ ಯಾಕೋ ಯಾರೋ ಏನೋ ಅಂದ್ರು, ಏನೋ ಆಯ್ತು, ಯಾಕಾಯ್ತು, ನಾನೇನಾರು ಮಾಡೋದ್ನ, ಹೌದಾ ನಾನೇನಾರು ಮಾಡಿದ್ರೆ ಐ ಕರೆಕ್ಟ್, ನಾನೇನು ಮಾಡಲಿಲ್ಲ, ದೆನ್ ನೋ ನೀಡ್ ಟು ವರಿ. Either you accept or you let go. That's what meditation is about. Accepting your thoughts or to let go of your thoughts. That is really good. That's the only thing that we can control. You can't control other people's thoughts. ಹೌದು, ಬೇರೆಯವ್ರು ಹೇಗೆ ಥಿಂಕ್ ಮಾಡ್ತಾರೆ ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್ ಆಸ್ ವೆಲ್. ಸೊ ಅವರು ನಮ್ಮ ಬಗ್ಗೆ ಏನ್ ಅನ್ಕೊಳ್ತಾರೆ, ಅಥವಾ ಈಗ ಮಾತಾಡ್ತಾರೆ ಮೈಂಡ್ ಹಾಗೆ ಅಲ್ವಾ, ನಾವೇನಾಯ್ತು ಅವ್ರು ಏನ್ ಅನ್ಕೊಳ್ತಾರೆ, 4 ಜನ ಏನ್ ಅನ್ಕೊಳ್ತಾರೆ, ಅಥವಾ ಏನಾರು ಮಾಡ್ಬಿಟ್ರೆ ಏನು ಯಾರ್ ಫಾಲ್ಟ್ ನನ್ ಫಾಲ್ಟ್, ಅವ್ರಿಗೆ ಎಲ್ಲ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರುತ್ತೆ. But if you sit for meditation and look at those thoughts as someone else's thoughts, ನೀವೊಂದು ಪಿಕ್ಚರೈಸ್ ಮಾಡಿ then slowly river of thoughts, then you will feel calm. ಅವಾಗ ಗೊತ್ತಾಗುತ್ತೆ ಎಲ್ಲಿ ತಪ್ಪಾಯ್ತು, ನಾನು ಹೇಗೆ ಚೇಂಜ್ ಮಾಡಬಹುದಾಗಿತ್ತು. ಇಲ್ಲ ಚೇಂಜ್ ಮಾಡಕ್ ಆಗಲ್ವಾ, ಲೆಟ್ ಇಟ್ ಗೋ ಅಷ್ಟೇ. ಹೌದಾ, ಬಟ್ ಯು ವಿಲ್ ಲರ್ನ್ ಫ್ರಮ್ ಇಟ್. ಏನು ಈಗ ನಿನ್ ತಪ್ಪ ಅವ್ರ ತಪ್ಪ, ಅದನ್ನ ನೆಕ್ಸ್ಟ್ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೋದು, ಅಥವಾ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ಅನ್ನೋದೆಲ್ಲ ಒಂದು ಮೆಡಿಟೇಷನ್ ಹೆಲ್ಪ್ ಮಾಡುತ್ತೆ. Then you become more of your nature. ಹೌದು, ಇವಾಗ nobody is perfect. You come to learn about yourself. Once you learn about yourself, you will accept yourself. Next time other situation ಬಂದಾಗ you will know why you react. ಯಾಕೆ ಬಂತು, ಅಥವಾ ಮತ್ತೆ ಆ ಸಿಚುಯೇಷನ್ ಬರ್ದೇನು ಇರ್ಬೋದು. ಲರ್ನ್ ಫ್ರಮ್ ಇಟ್. ಮತ್ತೆ ಆ ಸಿಚುಯೇಷನ್ ಬರ್ದಿರೋ ತರ ನೀವೇ ನೋಡ್ಕೊಳ್ತೀವಿ ಯಾವ ರೀತಿ ಇರ್ಬೋದು. ಸೋ ಇಂಟ್ರೆಸ್ಟಿಂಗ್. ಅದ್ರ ಬಗ್ಗೆ ಹೇಳಲಿಕ್ಕೆ ಯಾವ ತರ ಮೆಡಿಟೇಷನ್ ಮಾಡ್ಬೋದು, ಈಗ ಫಸ್ಟ್ ಟೈಮ್ ಮಾಡ್ಬೇಕು ಅನ್ನೋರಿಗೆ ಯಾವ ರೀತಿ, ಆ ತರ ಫುಲ್ ಎಲ್ಲ ಎಕ್ಸ್ಪ್ಲೈನ್. ಮೆಡಿಟೇಷನ್ ಅದೇ ಹೇಳಿದಾಗ ಎಷ್ಟೊಂದು ಜನ ಎದುರ್ಕೋತಾರೆ, ಅಯ್ಯೋ ಸುಮ್ಮನೆ ಕುತ್ಕೋಬೇಕು ಆಗಲ್ಲ ಅಂತ. ಬಟ್ ಇಫ್ ಯು ಗೆಟ್ ರಿಡ್ ಆಫ್ ದಟ್ ಕನ್ಸೆಪ್ಷನ್ಸ್, ನೀವು ಸುಮ್ಮನೆ ಕುತ್ಕೋಬೇಕಲ್ಲ, ಕುತ್ಕೊಂಡು ಯೋಚನೆ ಮಾಡಿ, ಬರೋ ಥಾಟ್ಸ್ ಬಗ್ಗೆ ಎಲ್ಲ ಥಿಂಕ್ ಮಾಡಿ, ಯೋಚನೆ ಮಾಡಿ, ಯಾಕೆ ಏನು ಬರಲಿ ಥಾಟ್ಸ್ ಬರಲಿ. ಬಟ್ ಓವರ್ ದ ಟೈಮ್ ಯು ವಿಲ್ ಅಂಡರ್ಸ್ಟ್ಯಾಂಡ್, ಬಿಕಮ್ ಅವೇರ್ ಆಫ್ ಯುವರ್ own thoughts. So you will not have tsunami of thoughts, you will always have a river of thoughts. So you will become more calmer. ನೀವು ಕಾಮ್ ಆದಂಗೆ ನಿಮಗೂ ಹೆಲ್ತ್ ಬೆನಿಫಿಟ್ಸ್ ಇದೆ. ಬಟ್ ಎಲ್ಲರಿಗೂ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡೋಕ್ಕೂ ಆಗಲ್ಲ. ಸೊ ದೇರ್ ಆರ್ ಡಿಫರೆಂಟ್ ಟೂಲ್ಸ್, ಇಟ್ಸ್ ಟೆಕ್ನಿಕ್ಸ್ ಟು ಕಮ್ ಇನ್ ಟು ದಟ್ ಸ್ಟೇಟ್ ಆಫ್ ಮೈಂಡ್. ಇಟ್ಸ್ ನಾಟ್ ಈಸಿ ಟು ಜಸ್ಟ್ ಸಿಟ್ ಅಂಡ್ ಸೊ ಯು ಹ್ಯಾವ್ ಟು ಫೈಂಡ್ ವಾಟ್ ವರ್ಕ್ಸ್ ಫಾರ್ ಯು. ಕೆಲವರಿಗೆ ಸಿಂಪಲ್ ಮೆಡಿಟೇಷನ್ ಅಂದ್ರೆ ಬ್ರೆತ್ ಮೆಡಿಟೇಷನ್, ಯು ಬಿಕಮ್ ಅವೇರ್ ಆಫ್ ಯುವರ್ ಬ್ರೀದಿಂಗ್. ಐ ಆಮ್ ಬ್ರೀದಿಂಗ್ ಇನ್, ಐ ಆಮ್ ಬ್ರೀದಿಂಗ್ ಔಟ್. ನಿಮ್ಮ ಮನಸ್ಸು ಎಲ್ಲೋ ಹೋಯ್ತು, ಯೋಚನೆ ಬಂತು, ಪುನಃ
ಬ್ರಿಂಗ್ ಯುವರ್ ಅವೇರ್ನೆಸ್ ಬ್ಯಾಕ್ ಟು ಯುವರ್ ಬ್ರೀದಿಂಗ್. ಮೈಂಡ್ಫುಲ್ನೆಸ್ ಅಂತಾನೆ ಹೇಳ್ತಾರೆ ನೋಡಿ. ನೀವೇನ್ ಮಾಡ್ಬೇಕಾದ್ರೂ ಮೈಂಡ್ಫುಲ್ನೆಸ್ ಇರ್ಬೇಕು. ಹೌದು, ಏನಾಗ್ತಿದೆ ನಿಮ್ಮ ಒಂದು ಮೈಂಡ್ ಅಲ್ಲಿ ಇರ್ಬೇಕು ಪ್ರತಿ ಕ್ಷಣ. ಕರೆಕ್ಟ್. ಬ್ರೆತ್ ಮೆಡಿಟೇಷನ್ ಮಾಡ್ಬೋದು, ಇಲ್ಲ ಕೆಲವರಿಗೆ ಮ್ಯೂಸಿಕ್, ಸಾಫ್ಟ್ ಮ್ಯೂಸಿಕ್ ಹಾಕಿರ್ಬೇಕು ಬ್ಯಾಕ್ ಗ್ರೌಂಡ್, ಅದ್ರ ಬಗ್ಗೆನೇ ಕೇಳ್ಕೊಂಡು ಇರ್ಬೇಕು. ಇಲ್ಲ ಗೈಡೆಡ್ ಮೆಡಿಟೇಷನ್, someone taking you through meditation, ಹೇಳ್ತಾ ಇರ್ತಾರೆ you picturize that will some people ಗೆ ಅದು ಈಸಿ ಅನ್ಸುತ್ತೆ. ಹೇಳ್ತಾ ಇದ್ರೆ you can just picturize ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದನ್ನ. ಸೊ ಅವಾಗ ಮೈಂಡ್ ಕಂಟ್ರೋಲ್ ಅಲ್ಲಿ ಹೋಗ್ತಾ ಇರುತ್ತೆ. then you will become more calmer and then you will start to think, the thoughts will come, then you will listen to those or become aware of those thoughts. That's a different stage. It's a practice. ಅಂದ್ರೆ ಈಗ ಫಾಸ್ಟ್ ಮಾಡ್ಬೇಕು ಅನ್ನೋರು ಎಷ್ಟು ದಿನ ತಗೊಳುತ್ತೆ? ಅಂದ್ರೆ ಎವ್ರಿ ಡೇ ಒಂದು 5 minutes ಬೇಡ, ಒಂದು 2 minutes ಕೂತ್ಕೊಳ್ಳಿ. ನೀವು ಸುಮ್ಮನೆ ಮಲ್ಗೋಕ್ ಮೊದಲು ಒಂದು 2 minutes. ಇಟ್ ಡಸಂಟ್ ಹ್ಯಾವ್ ಟು ಬಿ ಒನ್ ಟೈಮ್ ಅಲ್ಲಿ, ಯಾವಾಗ ಬೇಕಾದ್ರೂ ಯು ಕ್ಯಾನ್ ಗೋ ಇನ್ ಟು ದಟ್ ಮೆಡಿಟೇಟಿವ್ ಸ್ಟೇಟ್. ತುಂಬಾ ಸ್ಟ್ರೆಸ್ ಆಯ್ತು, ಏನಾಯ್ತು, ಕಣ್ಣು ಮುಚ್ಕೊಳ್ಳಿ, ನಿಮ್ ಬ್ರೀದಿಂಗು ಬಗ್ಗೆ ಯೋಚನೆ ಮಾಡಿ. ಹೌದು, ಅಷ್ಟು ಮಾಡಿದ್ರು ಸಾಕು. ಡಸಂಟ್ ಹ್ಯಾವ್ ಟು ಬಿ ಸ್ಟ್ರಿಕ್ಟ್ ಆಗಿ. ಯೋಗನೂ ಅಷ್ಟೇ, ಯು ಡೋಂಟ್ ಹ್ಯಾವ್ ಟು ಡೂ 1 hour ಆಫ್ ಯೋಗ. ನೀವು ಹೇಳ್ದಂಗೆ ಸೂರ್ಯ ನಮಸ್ಕಾರ ಅದು ಮಾಡಿದ್ರೆ ಎಷ್ಟೊಂದು ಸಾಕು. 2 ನಿಮಿಷ ಮೆಡಿಟೇಷನ್ ಮಾಡಿದ್ರೆ ಆರಾಮಾಗಿ. ಇಟ್ಸ್ ಲೈಕ್ ನಾ ಹೇಳ್ದಂಗೆ, ಇಟ್ಸ್ ಜಸ್ಟ್ ಲೈಕ್ ಯು take shower, clean yourself. This has to be part of your daily routine. Full toxin alla body, internal toxins, mind ಅಲ್ಲಿ ಇರೋ toxins ಎಲ್ಲ ರಿಲೀಸ್ ಮಾಡುತ್ತೆ. ನಿಮ್ಮನ್ನ ಒಂದು ಕಾಮ್ ಆಗಿ ಮಾಡುತ್ತೆ. ಎಸ್ಪೆಷಲಿ ಸ್ಟ್ರೆಸ್ ಲೈಫ್, ತುಂಬಾ ಸ್ಟ್ರೆಸ್ ಎಲ್ಲ ಇದ್ರೆ ಅವ್ರಿಗೆಲ್ಲ ಇದು ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಅದೇ ಇವ್ರು ಹೇಳ್ದಂಗೆ ಮೆಡಿಟೇಷನ್ ಎಷ್ಟೊಂದು ವಿಧಗಳಿದೆ. ಸೊ ಒಂದು ಅಂದ್ರೆ ಬ್ರೀತ್ ಕಂಟ್ರೋಲ್, ನೀವು ಬ್ರೀತ್ ಇನ್ ಮಾಡೋದೇ ಇದು ಮಾಡ್ಬೋದು, ಅಥವಾ ಲೈಟ್ ಮ್ಯೂಸಿಕ್ ಹಾಕೊಂಡು ಅದರಿಂದ ನೀವು ಮಾಡ್ಬೋದು, ಅಥವಾ ಇನ್ನೊಬ್ರು ಟ್ರೈನರ್ ಯಾರು ನಿಮ್ಗೆ ವಿಜುವಲೈಸೇಷನ್ ಮಾಡ್ತಾ ಇರ್ತಾರೆ. ಸೊ ಅದು 3 ತರ ಡಿಫ್ರೆಂಟ್ ಆಗಿ ವೆರೈಟೀಸ್ ಇದೆ. ಸೊ ಯಾರಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಅವರು ಮಾಡ್ಕೋಬಹುದು. ಸೊ ಇಫ್ ಯು ಆರ್ ಫಸ್ಟ್ ಟೈಮ್ ಲರ್ನರ್, ಫಸ್ಟ್ ಟೈಮ್ ಡೂಯಿಂಗ್ ಅಂತ ಹೇಳಿದಾಗ ಇವ್ರೊಂದು 2 minutes ಕೂತ್ಕೊಂಡು ನೋಡಿ ಅಂತ, ಈಗ ಮಲ್ಗಕ್ಕಿಂತ ಮುಂಚೆ ಇರ್ಬೋದು ಅಥವಾ ಬೆಳಗ್ಗೆ ಎದ್ದಾಗ್ಲೂ ಇರ್ಬೋದು, ಆತರ ಒಂದ್ ಸ್ವಲ್ಪ 2 minutes ಕೂತ್ಕೊಂಡು ಮೈಂಡ್ಗೆ ಸ್ಲೋ ಆಗಿ ನೀವು ಒಂದು ಟ್ರೈನ್ ಮಾಡ್ತಾ ಬರ್ತಾ ಇದ್ರೆ, ಹಾಗೆ ಅವಾಗ ಬೇಕಾದ್ರೆ ಸಮ್ ಪೀಪಲ್ ಕ್ಯಾನ್ ಸಿಟ್ ಫಾರ್ 1 hour ಡೂಯಿಂಗ್ ನಥಿಂಗ್ ಅಲ್ವಾ ಮೆಡಿಟೇಷನ್. ಡೂಯಿಂಗ್ ನಥಿಂಗ್ ಅಲ್ಲ, ದೇ ವಿಲ್ ಬಿ ಥಿಂಕಿಂಗ್ ಅಬೌಟ್ ಅಂದ್ರೆ ವಾಟ್ ಐ ಆಮ್ ಡೂಯಿಂಗ್ ನಥಿಂಗ್ ಇನ್ ದ ಸೆನ್ಸ್ ಅಂದ್ರೆ ಈಗ ಸಿಟ್ಟಲ್ಲೇ ಸುಮ್ಮನೆ ಕೂತ್ಕೊಂಡೇನೆ ಅವರ ಒಂದು ಮೈಂಡ್ ನ ಒಂದು ಕಂಟ್ರೋಲ್ಗೆ ತಗೊಂಡ್ ಬರ್ತಾ ಇರೋದು. ಇನ್ನೊಂದು ನೆನಪಾಯ್ತು, ನೀವು ಹೇಳಿದೆ ಕುತ್ಕೊಂಡ ಮೆಡಿಟೇಷನ್, ದೇ ಇಸ್ ವಾಕಿಂಗ್ ಮೆಡಿಟೇಷನ್ ಆಸ್ ವೆಲ್. ಸೊ ವಾಟ್ ಟು ಶೋ ದಟ್ ಮೆಡಿಟೇಷನ್ ಡಸಂಟ್ ಹ್ಯಾವ್ ಟು ಬಿ ಕುತ್ಕೊಂಡೇ ಮಾಡಬೇಕು, ಒಂದೇ ಕಡೆ ಇರ್ಬೇಕು ಅಂತನಲ್ಲ. ನೀವು ಅಡಿಗೆ ಮಾಡ್ತಿರ್ತೀರಾ, ಅದರಲ್ಲಿ ನೀವು ಫುಲ್ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ರೆ ದಟ್ಸ್ ಆಲ್ಸೋ ಮೆಡಿಟೇಷನ್. ನೀವು ಕೆಲಸ ಮಾಡ್ತಿರ್ತೀರಾ, ಅದರಲ್ಲೂ ಫುಲ್ ಇನ್ವಾಲ್ವ್, ಒಂದೇ ಯು ಆರ್ ನಾಟ್ ಥಿಂಕಿಂಗ್ ಅಬೌಟ್ ಹಂಡ್ರೆಡ್ಸ್ ಥಿಂಗ್ಸ್, ಅದನ್ನು ಮೆಡಿಟೇಷನ್. ಸೊ ಇಟ್ ಡಸಂಟ್ ಹ್ಯಾವ್ ಟು ಬಿ ಸಿಟ್ಟಿಂಗ್ ಅಂತಾನೆ ಏನಿಲ್ಲ, ಸ್ಟ್ಯಾಂಡಿಂಗ್ ಕೆಲಸ ಮಾಡ್ತಾರೆ. ನೀವು ಗಾರ್ಡನಿಂಗ್ ಮಾಡ್ತಾ ಇರ್ತೀರಾ, ದಟ್ಸ್ ಆಲ್ಸೋ ಮೆಡಿಟೇಷನ್. There's a different varieties of meditation. ಸೊ ಹಾಗೆ ಬಟ್ ಪಾಪ್ಯುಲರ್ ಏನಂದ್ರೆ ಒಂದು ಜಾಗದಲ್ಲಿ ಕೂತ್ಕೊಂಡು ಮಾಡಕ್ಕೆ ಡಿಫರೆಂಟ್ ಟೂಲ್ಸ್. ಎಸ್ಪೆಷಲಿ ಹಿಂದಿನ ಕಾಲದಲ್ಲೆಲ್ಲ ಋಷಿಗಳು ಅವರೆಲ್ಲ ನೋಡಿ ಒಂದು ತಟಸ್ಥವಾಗಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ಆತರ ಮಾಡಕ್ಕಾಗಲ್ಲ ನೋಡಿ, ಅದಕ್ಕೆ ವೆರಿ ಪ್ರಾಕ್ಟೀಸ್ ಇರ್ಬೇಕು. ಸ್ಪಿರಿಚುವಲ್ ಪ್ರಾಕ್ಟೀಸ್, ಡಿಫರೆಂಟ್. ಕೆಲವು ನೀರೊಳಗೆಲ್ಲ ಕುತ್ಕೊಂಡ್ಬಿಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಅಲ್ವಾ, ಎಷ್ಟು ತಿಂಗಳಗಟ್ಲೆನು ದೇ ಕ್ಯಾನ್ ಸಿಟ್ ಇನ್ಸೈಡ್ ದ ವಾಟರ್ ಅಂಡ್ they can meditate. ಅದಕ್ಕೆ ತುಂಬಾ ಪ್ರಾಕ್ಟೀಸ್, they have a different intention. ನಾವು ಮಾತಾಡ್ತಿರೋದು ಬರೀ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್, ನಮ್ಮ ನಾರ್ಮಲ್ ಡೇ ಅಲ್ಲ ಹೇಳಿದ್ದು ಅದರಲ್ಲೂ ಎಷ್ಟೊಂದು ಮೆಡಿಟೇಷನ್ ಅಂದ್ರೆ ಎಷ್ಟೊಂದು ತರ ಎಲ್ಲ ಇರ್ತಾ ಇತ್ತು. ಅಂದ್ರೆ ಅದೇ ತುಂಬಾ ಚಾಲೆಂಜಿಂಗು, ಅದಕ್ಕೆ ವರ್ಷಗಳ ಪ್ರಾಕ್ಟೀಸಸ್ ಇರ್ಬೇಕು. ಬಟ್ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ದಿಸ್ ಅಂತ ಎಲ್ಲ ಹೇಳ್ತಾ ಇರೋದು. ಕುತ್ಕೊಂಡೇ ಮಾಡಕ್ಕಾಗಲ್ಲ ಅಂದ್ರೆ ನೀವ್ ಹೇಳ್ದಂಗೆ ಏನು ಗಾರ್ಡನಿಂಗ್ ಮಾಡೋದು, ಪೇಂಟಿಂಗ್ ಮಾಡೋದು, ಆತರ ಸಮಥಿಂಗ್ ಮೈಂಡ್ ನ ಒಂದ್ ಕಡೆ ಫೋಕಸ್, ಸಮಥಿಂಗ್ ಯು ಎಂಜಾಯ್ ಅಂಡ್ ಆಲ್ಸೋ ಫೋಕಸ್ ಆಗಿ ಇಟ್ಕೊಳ್ಳೋದಕ್ಕೆ ಮೆಡಿಟೇಷನ್ ಮಾಡೋದು. ಬಹಳ ಚೆನ್ನಾಗಿ ರೂಪ ಅವರು ಮೆಡಿಟೇಷನ್ ಬಗ್ಗೆ ಎಲ್ಲ ಹೇಳಿದ್ರು. ನಿಮ್ಗೆ ಈ ಒಂದು
ವಿಷಯಗಳೆಲ್ಲ ನಿಮ್ಗೆ ಉಪಯುಕ್ತ ಆಗುತ್ತೆ ಅಂತ ತಿಳ್ಕೊತೀವಿ. ನಮ್ಮ ಸಂದರ್ಶನ ರೂಪ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಬನ್ನಿ ಇನ್ನೊಂದು ಹಾಡನ್ನ ಕೇಳೋಣ. ಈ ಹಾಡು ಅಷ್ಟೇ ತುಂಬಾ ಸ್ವೀಟ್ ಆಗಿದೆ. ಸವಾರಿ ಮೂವಿದು ಮರಳಿ ಮರೆಯಾಗಿ ಅಂತ. ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್. ಈ ಹಾಡನ್ನು ಕೇಳಿ ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಸೊ ರೂಪಾ ಅವರು ಯೋಗ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ಟರು. ಹಾಗೆ ಮೆಡಿಟೇಷನ್ ಅಲ್ಲಿ ಎಷ್ಟು ವೆರೈಟೀಸ್ ಇದೆ ಅದ್ರ ಬಗ್ಗೆನೂ ಹೇಳಿದ್ರು. ಬನ್ನಿ ಪ್ರಾಣಾಯಾಮ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ರೂಪಾ ಅವರೇ ಹೇಳಿ, ಪ್ರಾಣಾಯಾಮದಲ್ಲಿ ಬಹಳಷ್ಟು ವೆರೈಟೀಸ್ ಎಲ್ಲ ಇದೆ, ಏನೇನು ಅಂತ. ಮೊದಲು ಪ್ರಾಣಾಯಾಮ ಅಂದ್ರೆ ಏನು ಅಂತ ಹೇಳ್ತೀನಿ. ಪ್ರಾಣ ಅಂದ್ರೆ ಲೈಫ್ ಫೋರ್ಸ್, ಆಯಾಮ ಅಂದ್ರೆ ಟು ಎಕ್ಸ್ಪ್ಯಾಂಡ್ ಆರ್ ಟು ರೆಗ್ಯುಲೇಟ್. ಪ್ರಾಣ ಅಂತ ನಾವು ಫ್ರಮ್ ಯೋಗಿಕ್ ಟರ್ಮ್ ಇಟ್ಸ್ ಲೈಫ್ ಫೋರ್ಸ್ ಆರ್ ಎನರ್ಜಿ. ಬಟ್ ಟು ಸಿಂಪ್ಲಿಫೈ, ಆಕ್ಸಿಜನ್, ವಾಯು. ನಾವು ಬದುಕಿರೋದೇ ಬಿಕಾಸ್ ವಿ ಆರ್ ಆಕ್ಸಿಜನ್. ಸೊ ಇಟ್ ಹ್ಯಾಸ್ ಲಾಟ್ ಆಫ್ ಪವರ್ಸ್. ಯಾಕಂದ್ರೆ ಅದರಿಂದನೇ ನಾವು ಜೀವಂತವಾಗಿ. ಮೋಸ್ಟ್ ಆಫ್ ದ ಟೈಮ್ ವಿ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಪ್ರಾಣ ಬಿಕಾಸ್ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸೊ ಊಟ ತಿಂಡಿ ಎಲ್ಲ ಬಿಟ್ಟು ಬದುಕಬಹುದು, ಗಾಳಿಯಿಂದ ಬದುಕಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಸೊ ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಏನಕ್ಕೆ ಅಂದ್ರೆ ಇವಾಗ ನಾವು ನಾರ್ಮಲ್ ಡೇ ಟು ಡೇ ಬ್ರೀತಿಂಗ್ ಅಲ್ಲಿ 1 ನಿಮಿಷದಲ್ಲಿ 15 ಸರಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತೀವಿ. ನಾವು ಯೋಗಿಕ್ ಟರ್ಮ್ಸ್ ಅಲ್ಲಿ ಒಬ್ಬ ಮನುಷ್ಯನ ಆಯುಷು ಇಷ್ಟು ಬ್ರೆತ್ಸ್ ಅಂತ ಇರುತ್ತೆ. ಸೊ ನೀವು ತುಂಬಾ ಸ್ಟ್ರೆಸ್ ಮಾಡ್ಕೊಂಡು ಜೋರಾಗಿ ಬ್ರೀದ್ ಮಾಡಿದ್ರೆ ಆಯುಷ್ ಕಮ್ಮಿ ಆಗುತ್ತೆ. ಅದೇ ಇಫ್ ಯು ಆರ್ ಕಾಮ್ ಕಂಪೋಸ್ಡ್ ಬ್ರೀದಿಂಗ್, ಲೆಂತ್ ಲಾಂಗ್ ಬ್ರೀದಿಂಗ್ ಮಾಡ್ತಾ ಇದ್ರೆ ನಿಮ್ ವಾಯ್ಸ್ ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಇಟ್ ಹ್ಯಾಸ್ ಲಾಟ್ ಆಫ್ ಬೆನಿಫಿಟ್ಸ್ ಬಿಕಾಸ್ ಇಟ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ಅವರ್ ಎಮೋಷನ್ಸ್ ಅಂಡ್ ಫಿಸಿಕಲ್ ವೆಲ್ ಬೀಯಿಂಗ್. ಫಾರ್ ಎಕ್ಸಾಂಪಲ್, ನಮ್ಗೆ ಸ್ಟ್ರೆಸ್ ಆದಾಗ ಅಥವಾ ಶಾಕ್ ಆದಾಗ ವಿ ಸಡನ್ಲಿ ಸ್ಟಾಪ್ ಬ್ರೀದಿಂಗ್. ಇಲ್ಲ ಬಿಕ್ಕಳಿಸಿ ಆಯ್ತಾ ಇದ್ರೆ ಇಟ್ ಬಿಕಮ್ಸ್ ಇರ್ರೆಗ್ಯುಲರ್. ದಟ್ ಶೋಸ್ ನಮ್ ಎಮೋಷನ್ಸ್ ಅಫೆಕ್ಟ್ಸ್ ಅವರ್ ಬ್ರೀದಿಂಗ್. Which is also the other way is also true. Our breathing can affect our emotions. Meaning like nam emotions na breathing inda control ಮಾಡಬಹುದು. So they are all connected, interlinked ಅಂತ. ಸೊ ಆಮೇಲೆ ಪ್ರಾಣಾಯಾಮದಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ. ಒಂದು ಫಸ್ಟ್ ನಾಸ್ಟ್ರಿಲ್ಸ್ ಅಲ್ಲಿ ತಗೊಳ್ಳೋದು, ಆಮೇಲೆ ರೈಟ್ ನಾಸ್ಟ್ರಿಲ್ ಅಲ್ಲಿ ಬ್ರೀತ್ ಔಟ್ ಮಾಡೋದು, ಅದ್ರ ಬಗ್ಗೆ ಎಲ್ಲ ಹೇಳಿ. ಯಾವ ತರ ಇರುತ್ತೆ ಪ್ರಾಣಾಯಾಮ ಮತ್ತೆ ಯೋಗನ ಮಾಡ್ಬೇಕಾದ್ರೆ 2 hours ಮುಂಚೆ ಊಟ ಮಾಡಿ ಏನು ತಗೊಂಡಿರ್ಬಾರ್ದು ಬಾಡಿಗೆ. ಸೊ ಇಟ್ಸ್ ಬೆಟರ್ ಆಲ್ವೇಸ್ ಡೂ ಇನ್ ದ ಅರ್ಲಿ ಮಾರ್ನಿಂಗ್. ಪ್ರಾಣಾಯಾಮ ಮಾಡಕ್ ಮೊದಲು ಬಿಫೋರ್ ಡೂಯಿಂಗ್ ಆಲ್ ದ ಟ್ರೆಡಿಷನಲ್ ಪ್ರಾಣಾಯಾಮ ಪ್ರಾಕ್ಟೀಸ್, ಫಸ್ಟ್ ಸ್ಟೆಪ್ ಇಸ್ ಟು ಲರ್ನ್ ಟು ಬ್ರೀತ್ ಪ್ರಾಪರ್ಲಿ. ಎಷ್ಟೊಂದು ಜನಕ್ಕೆ ಸರ್ಪ್ರೈಸ್ ಆಗ್ಬೋದು, ಡೈರೆಕ್ಟ್ ಆಗಿ ಹೋಗಿ ನಾಡಿ ಶೋಧನ, ಕಪಾಲಭಾತಿ ಎಲ್ಲ ಕಲಿತಾರೆ, ಬಟ್ ಸರಿಯಾಗಿ ಬ್ರೀದಿಂಗೇ ಮಾಡ್ತಿರೋದಿಲ್ಲ. ಸರ್ಪ್ರೈಸ್ ಆಗ್ಬೋದು, ಏನ್ ಬ್ರೀದಿಂಗ್ ಏನ್ ಕಲಿಯೋದು, ನ್ಯಾಚುರಲಿ ಆಗುತ್ತೆ, ಇನ್ವಾಲಂಟ್ರಿ ಬ್ರೀದಿಂಗ್ ಆಗುತ್ತೆ. ಬ್ರೀದಿಂಗ್ ಇಸ್ ದ ಓನ್ಲಿ ಫಿಸಿಯೋಲಾಜಿಕಲ್ ಪ್ರೋಸೆಸ್ ವಿಚ್ ಇಸ್ ಬೋತ್ ವಾಲಂಟ್ರಿ ಅಂಡ್ ಇನ್ವಾಲಂಟ್ರಿ. ಇನ್ವಾಲಂಟ್ರಿ ಅರ್ಥ ಆಗುತ್ತೆ, ಬಟ್ ವಾಲಂಟ್ರಿ ಆಲ್ಸೋ ಯು ಕ್ಯಾನ್ ಕಂಟ್ರೋಲ್ ಬ್ರೀದಿಂಗ್. ನಾವು ಡೇ ಟು ಡೇ ಬ್ರೀದಿಂಗ್ ಮಾಡಬೇಕಾದ್ರೆ ನಮ್ದು ಲಂಗ್ ಕೆಪಾಸಿಟಿ ಕಂಪ್ಲೀಟ್ ಆಗಿ ಯೂಸ್ ಮಾಡಲ್ಲ ಮೋಸ್ಟ್ ಆಫ್ ಅಸ್. ಇಫ್ ಯು ಲುಕ್, ಹುಟ್ಟಿದ ಮಕ್ಕಳು ಅವ್ರು ಮಲಗಿದ್ದಾಗ ನೋಡ್ತೀರಾ ಮೊಟ್ಟೆ ಮೇಲೆ ಕೆಳಗಡೆ ಹೋಗ್ತಾರೆ. ಹೌದು, ದಟ್ ಈಸ್ ಯೋಗಿಕ್ ಬ್ರೀದಿಂಗ್. ದಟ್ ಈಸ್ ಕಂಪ್ಲೀಟ್ ಬ್ರೀದಿಂಗ್ ಮಾಡ್ತಾರೆ. ದೇ ಆರ್ ಯೂಸಿಂಗ್ ದೇರ್ ಲಂಗ್ ಕೆಪಾಸಿಟಿ ಟು ದ ಫುಲ್. ದಟ್ಸ್ ವೈ ಯು ಸಿ ಒಬ್ಬರ ಕಾಣಿಸ್ತಾ ಇದೆ. ಆದ್ರೆ ನಾವು ಬೆಳೀತಾ ಬಿಕಾಸ್ ಆಫ್ ಲೈಫ್ we don't completely use our lungs. If you are a science student, you would know like biology nalla ಹೇಳ್ಕೊಟ್ಟಿರ್ತಾರೆ, lungs ಅಲ್ಲಿ branches ತರ ಇರುತ್ತೆ, end of the ಅದರಲ್ಲಿ air sacs ಇರುತ್ತೆ, where oxygen exchange of oxygen and carbon dioxide happens. Oxygen, carbon dioxide ಆಚೆ exhale ಮಾಡ್ತೀವಿ, oxygen ಬಾಡಿ ಒಳಗೆ ಹೋಗುತ್ತೆ. ಅದು ಎಂಡ್ ಆಫ್ ದ ಲಂಗ್ಸ್ ಇರೋದು. ನಾವು ಡೀಪ್ ಆಗಿ ಬ್ರೀತ್ ಮಾಡಿದಾಗ ನಮ್ ಲಂಗ್ಸ್ ಕೆಳಗಡೆ ಡಯಾಫ್ರಾಮ್ ಅಂತಿರುತ್ತೆ. ದಟ್ ಈಸ್ ವೇರ್ ಯು ಶುಡ್ ಇನಿಶಿಯೇಟ್ ದ ಬ್ರೀದಿಂಗ್. ಆ ಡಯಾಫ್ರಾಮ್ ಕೆಳಗಡೆ ಹೋದಾಗ ನಮ್ಮ ಹೊಟ್ಟೆ ಮುಂದೆ ಬರುತ್ತೆ. ದಟ್ಸ್ ವೈ ಯು ಸಿ ಮಗುದು ಹೊಟ್ಟೆ ಮೇಲೆ ಮಗು ನೀಟಾಗಿ ಬ್ರೀತ್ ಮಾಡ್ತಾ ಹೋಗುತ್ತೆ. ನಾವು ಎಕ್ಸೈಲ್ ಮಾಡಿದಾಗ ಕಂಪ್ಲೀಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆಚೆ ತೆಗಿತೀವಿ. ನಾವು ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಸ್ಟ್ರೆಸ್ಗೆ ಡೀಪ್ ಆಗಿ ಬ್ರೀತ್ ಮಾಡಲ್ಲ, ಓಡ್ತಿರ್ತೀವಿ, ಅರ್ಜೆಂಟ್ ಅವಾಗ ಏನಾಗುತ್ತೆ, ಏರ್
ಎಂಡ್ ಆಫ್ ದ ಲಂಗ್ಸ್ ಐವರ್ಸಾಕ್ಸ್ಗೆ ರೀಚೇ ಆಗಲ್ಲ. ಓಕೆ. ನಾಟ್ ಕಂಪ್ಲೀಟ್, ಲೈಕ್ ಮೇಬಿ 20-30% ರೀಚ್ ಆಗುತ್ತೆ. ಸೊ ಅವಾಗ ದಟ್ ಮೀನ್ಸ್ ಲೆಸ್ ಆಕ್ಸಿಜನ್ ಫಾರ್ ಯುವರ್ ಬಾಡಿ, ಓಕೆ. ಲೆಸ್ ದ ಸೆಲ್ಸ್ ಎವ್ರಿ ಡೇ ರಿಜುನೇಟ್ ಬೆಳೀತಾ ಇರುತ್ತೆ, ಹೊಸ ಹೊಸ ಸೆಲ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಆಕ್ಸಿಜನ್ ಬೇಕು. ನೀವು ಆಕ್ಸಿಜನ್ ಕಂಪ್ಲೀಟ್ ಆಗಿ ಸರಿಯಾಗಿ ಬ್ರೀದಿಂಗ್ ಮಾಡ್ತಾ ಇಲ್ಲ ಅಂದ್ರೆ ದೇರ್ ಇಸ್ ನೋ ನ್ಯೂ ಸೆಲ್ಸ್ ಇನ್ ಯುವರ್ ಬಾಡಿ, ಸೊ ಯು ಏಜ್ ಕ್ವಿಕ್ಲಿ, ಲಾಟ್ ಆಫ್ ಇಶ್ಯೂಸ್ ಇನ್ ಯುವರ್ ಬಾಡಿ. ಆ ತರ ಪ್ಲಸ್ ನೀವು ಕಂಪ್ಲೀಟ್ ಆಗಿ ಎಕ್ಸೆಲ್ ಮಾಡಲಿಲ್ಲ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇನ್ನ ನಿಮ್ ಲಂಗ್ಸ್ ಬಾಡಿ ಒಳಗೆ ಇರುತ್ತೆ, ದಟ್ ವಿಲ್ ಕ್ರಿಯೇಟ್ ಲಾಟ್ ಆಫ್ ರೆಸ್ಪಿರೇಟರಿ ಇಶ್ಯೂಸ್. ಸೊ ಫಸ್ಟ್ ಸ್ಟೆಪ್ ಬಿಫೋರ್ ಯು ಲರ್ನ್ ಎನಿ ಪ್ರಾಣಾಯಾಮ, I recommend learn to breathe properly. Breathing is pranayama is all about breathing. Yogic breathing anta ಹೇಳ್ತಾರೆ. ಫಸ್ಟ್ ಅದನ್ನ ಕಲಿಬೇಕು. You complete your use of your lungs to breathe in completely into your lungs using your diaphragm. Okay. ಅದನ್ನ ಫಸ್ಟ್ ಕಲಿತೆ, ಪ್ರಾಪರ್ ಬ್ರೀದಿಂಗ್ ಕಲಿತ ಆದ್ಮೇಲೆ ನಾಡಿ ಶೋಧನ ಅಂತ ಇರುತ್ತೆ. That will balance your breath, balances your hormones, your right and left side of your brain, your logical mind. ಆಮೇಲೆ ಬ್ರಾಹ್ಮರಿ ಅಂತ ಇದೆ, ದಟ್ ಈಸ್ ವೆರಿ ಕಾಮಿಂಗ್. ಇಫ್ ಯು ಹ್ಯಾವ್ ಸ್ಲೀಪ್ಲೆಸ್ನೆಸ್ ಅದು ಮಾಡಿದ್ರೆ ನಿದ್ದೆ ಎಲ್ಲ ಬರುತ್ತೆ. ಕಪಾಲಭಾತಿ, ವೇರ್ ನಮ್ದು ನಾರ್ಮಲ್ ಬ್ರೀದಿಂಗ್ ಅಲ್ಲಿ ಯು ಆಕ್ಟಿವ್ಲಿ ಇನ್ಹೇಲ್ ಅಂಡ್ ಎಕ್ಸ್ಹೇಲ್ ನಾರ್ಮಲ್ ಆಗಿರುತ್ತೆ. ಅದೇ ಕಪಾಲಭಾತಿಲಿ ಯು ಆಕ್ಟಿವ್ಲಿ ಎಕ್ಸ್ಹೇಲ್ using our stomach muscle. ಅವಾಗ ಸ್ಟಮಕ್ ಆರ್ಗನ್ಸ್, ಕಿಡ್ನಿ, ಪ್ಯಾನ್ಕ್ರಿಯಾಸ್, ಲಿವರ್ಸ್ ಅದೆಲ್ಲ ರಿಜುವೆನೇಟ್ ಆಗುತ್ತೆ ಬಿಕಾಸ್ ಯು ಯೂಸಿಂಗ್ ಅವರ್ ಸ್ಟಮಕ್ ಮಸಲ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ ರಿಜುವೆನೇಷನ್ ಗೆ. ಇದು ಎಲ್ಲ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಅದರಲ್ಲೂ ಹಲವಾರು ಸ್ಟೆಪ್ಸ್ ಇರುತ್ತೆ. ಅದು ಸ್ಲೋ ಆಗಿ ಡೆವಲಪ್ ಮಾಡ್ಕೊಂಡು ಬರಬೇಕು ಲಂಗ್ ಕೆಪಾಸಿಟಿನ ಮಾಡ್ಬೋದು. ಸೊ ಈಗ ನೀವು ಕ್ಲಾಸಸ್ ತಗೊಳ್ತೀರಾ ಅಲ್ವಾ? ನಿಮ್ಮ ಕ್ಲಾಸಸ್ ಬಗ್ಗೆ ಹೇಳಿ ಸ್ವಲ್ಪ. ಇವಾಗ ನಾನು ಹೇಳ್ದಂಗೆ ಕೋವಿಡ್ ಆದ್ಮೇಲೆ ಸ್ಟುಡಿಯೋಸ್ ಅಲ್ಲಿ ಏನು ಮಾಡ್ತಲ್ಲ, ನಾನು ವಾಟ್ ಐ ನೋಟಿಸ್ ಇಸ್ ಸ್ಟುಡಿಯೋಸ್ ಅಲ್ಲಿ ಮಾಡಬೇಕು ಅಂದ್ರೆ ಅವರು ವಾರದಲ್ಲಿ ಎಷ್ಟೊಂದು ಕ್ಲಾಸಸ್ ಇರುತ್ತೆ, ಅದೆಲ್ಲ ಕ್ಲಾಸಸ್ ತಗೊಂಡಿ ಅಂತಾರೆ. ಬಿಕಾಸ್ ಐ ವರ್ಕ್ ಫುಲ್ ಟೈಮ್ ಕಿಡ್ಸ್, ನನಗೆ ದಿಸ್ ಇಸ್ ಸಮಥಿಂಗ್ ಐ ಎಂಜಾಯ್ ಡೂಯಿಂಗ್. ಐ ಕ್ಯಾನ್ ಡೂ ಓನ್ಲಿ 1 or 2 ಕ್ಲಾಸಸ್. ಹಾಗಾಗಿ ಕಾಸಲ್ಲಿ ಅದೂ ಫ್ರೆಂಡ್ ಯಾರೋ ಶಿ ಹಸ್ ಗಿವನ್ ಮಿ ಎ ಪ್ಲೇಸ್ ಟು ಟೀಚ್. ಅಲ್ಲಿ ವಾರಕ್ಕೆ 2 ದಿನ ಕ್ಲಾಸಸ್ ತಗೋತೀನಿ. ಸ್ಯಾಟರ್ಡೆ ಮಾರ್ನಿಂಗ್ ಮತ್ತೆ ಟ್ಯೂಸ್ಡೇ ಈವ್ನಿಂಗ್ ಕ್ಲಾಸಸ್. ಯಾವ ಏಜ್ ಗ್ರೂಪ್ ಅವರು ಬರ್ಬೋದು? ಯಾವ ಏಜ್ ಗ್ರೂಪ್ ಅವರು ಬರ್ಬೋದು. ಕೆಲವರು ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ, ಗಂಡ ಹೆಂಡತಿ ಬರ್ತಾರೆ. ಸೊ ಹೇಗೆ ಎನ್ರೋಲ್ ಆಗ್ಬೇಕಾಗುತ್ತೆ ಅವರೆಲ್ಲ? ಮೋಸ್ಟ್ಲಿ ವರ್ಡ್ ಆಫ್ ಮೌತ್. ಇಫ್ ದೇ ಕಾಂಟ್ಯಾಕ್ಟ್ ಮೀ ಡೈರೆಕ್ಟ್ಲಿ ವಾಟ್ಸ್ಆಪ್ ಗ್ರೂಪ್, ದೆನ್ ಆ ತರ ಮಾಡ್ತೀರಾ? ಸೊ ನಿಮ್ದೇನು ಇದ್ರ ತರ ಇಲ್ಲ ಅಲ್ವಾ? ಅದು ಏನು ವೆಬ್ಸೈಟ್ ಆ ತರ ಎಲ್ಲ ಏನಿಲ್ಲ, ಜಸ್ಟ್ ಒಂದು ಕಮ್ಯುನಿಟಿ. ಹಾಗೆ ನೀವು ಬರೋ ನಿಮ್ಮ ಎಲ್ಲ ಒಂದು ದುಡ್ಡನ್ನ ನೀವು ಇದರಲ್ಲಿ ಅರ್ನ್ ಮಾಡೋದಲ್ಲ, ನೀವು ಒಂದು ದಿವ್ಯ ದೀಪ ಟ್ರಸ್ಟ್ ಅಂತ ಮೈಸೂರಲ್ಲಿರೋ ಅಂಡರ್ ಪ್ರಿವಿಲೇಜ್ ಮಕ್ಕಳುಗಳಿಗೂ ಕೂಡ ನೀವು ನಿಮ್ಮ ಒಂದು ಯೋಗದ ಇದರಿಂದ ಎಲ್ಲ ತರಬೇತಿಗಳಿಂದ ಸಂಗ್ರಹಿಸಿರೋ ನಿಧಿಯನ್ನೆಲ್ಲ ನೀವು ಅಲ್ಲಿಗೆ ನೀವು ಸಹಾಯ ಮಾಡ್ತೀರಾ. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಹೇಳಿ. ನಾನು ಮೊದಲೇ ಹೇಳ್ದಂಗೆ ದಿವ್ಯ ದೀಪ ಅದನ್ನು ಅಮ್ಮನಿಂದ ಸ್ಟಾರ್ಟ್ ಆಗಿದೆ, ಅದ್ರ ಬಗ್ಗೆ ಗೊತ್ತಾಯ್ತು. ಇಲ್ಲಿ ಬಂದ್ಮೇಲೆ ನಾನು ಪ್ರತಿ ಸಲ ಇಂಡಿಯಾಗೆ ಹೋದಾಗ ವಿಸಿಟ್ ಮಾಡ್ತಾ ಇದ್ದೆ, ಸಪೋರ್ಟ್ ಮಾಡ್ತಾ ಇದ್ದೆ, ಡೊನೇಷನ್ ಆಗಲಿ ಮಾಡ್ತಾ ಇದ್ದೆ. ಅವಾಗ ಅವ್ರನ್ನ ಕೇಳಿದೆ ಇನ್ನ ಏನು ಹೆಲ್ಪ್ ಮಾಡ್ಬೋದು ಅಂತ. ಅವರು ಅನಂತ್ ಕುಮಾರ್ ಅಂತ ಅವರು ಅದನ್ನ ಸ್ಟಾರ್ಟ್ ಮಾಡಿತ್ತು. ಅವರು ಅದನ್ನ ಅವರು ಇಂಜಿನಿಯರ್ ಆಗಿದ್ರು. ಅದನ್ನೆಲ್ಲ ಬಿಟ್ಟು ಶಿ ವಾಸ್ ಫಾಲೋವರ್ ಆಫ್ ವಿವೇಕಾನಂದ ಅಂಡ್ ಅರಬಿಂದೋ. ಅವ್ರ ಪ್ರಕಾರ ಇಂಡಿಯಾ ಡೆವಲಪ್ ಆಗಬೇಕು ಅಂದ್ರೆ ಅಂಡರ್ ಪ್ರಿವಿಲೇಜ್ ಫಸ್ಟ್ ಬೆಳಿಬೇಕು ಅಂತ. ಓನ್ಲಿ ಡಿಫರೆನ್ಸ್ ವಿ ಆರ್ ಪ್ರಿವಿಲೇಜ್ ಟು ಬಿ ಬಾರ್ನ್ ಇನ್ ಅ ಫ್ಯಾಮಿಲಿ ವೇರ್ ವಿ ಗಾಟ್ ಆಲ್ ದ ಆಪರ್ಚುನಿಟಿ. ಅವ್ರ ಅಂಡರ್ ಪ್ರಿವಿಲೇಜ್ಗೆ ದೇ ಬಾರ್ನ್ ದೇರ್, ಬಟ್ giving them opportunity they might come up as well. ಆ ಒಂದು ಇದರಿಂದ ಇಟ್ಕೊಂಡು ಅವರು ಸ್ವಲ್ಪ ಜನ ಮಕ್ಕಳಿಗೆ ಟ್ಯೂಷನ್ ತರ ಹೇಳ್ಕೊಡ್ತಾ ಇದ್ರು. ದೆನ್ ದೇ ಫೌಂಡ್ ಆಪರ್ಚುನಿಟೀಸ್ ಕೊಟ್ಟಾಗ ಅವರು ಬೆಳೀತಾರೆ ಅಂತ. ಯಾಕಂದ್ರೆ ಇವಾಗ ಕೂಲಿ ಮಾಡೋ ಮಕ್ಕಳಿಗೆ ಅಥವಾ ಕೂಲಿ ಮಾಡೋರಿಗೆ ನಮ್ಮ ಮಕ್ಕಳು ಓದೇನ್ ಮಾಡ್ಬೇಕು, ಅವರು ಕೂಲಿ ಮಾಡ್ಲಿ ಅನ್ನೋ ಒಂದು ಇದಿರುತ್ತೆ. ಇವ್ರು ಆ ಥಿಂಕಿಂಗ್ ನ ಚೇಂಜ್ ಮಾಡ್ತಾರೆ. ಕೂಲಿ ಮಾಡೋ ಮಕ್ಕಳು ಕೂಲಿನೇ ಮಾಡ್ಬೇಕಂತ ಏನಿಲ್ಲ, ಅವ್ರು ಕನ್ಸು ಕಾಣ್ಬೋದು. ಅವ್ರಿಗೂ ಆಪರ್ಚುನಿಟೀಸ್ ಕೊಟ್ರೆ ಅವರು ಮುಂದೆ ಬರ್ತಾರೆ. ಕೇಳಿರ್ಲಿಲ್ಲ ದಿವ್ಯ ದೀಪ ಬಗ್ಗೆ, ಬಹಳ ಚೆನ್ನಾಗಿದೆ. ಹಂಗಾಗಿ ಅದನ್ನ ಸ್ಟಾರ್ಟ್ ಮಾಡಿದ್ದು ಅವರು. It's a Montessori. It's a school for children, not children for school. Okay. So based on age group, depending on their emotional
ಡೆವಲಪ್ಮೆಂಟ್ ಡಿಫ್ರೆಂಟ್ ಗ್ರೂಪ್ಸ್ ಮಾಡಿ ಅವ್ರಿಗೆ ಎಜುಕೇಶನ್ ಕೊಟ್ಟು 10th ಪಾಸ್ ಮಾಡಿ ದೇ ಮೇಕ್ ದೆಮ್ ಸೆಲ್ಫ್ ರಿಲಯಂಟ್. ಪಾಪ ಅವ್ರ ಕಾಲ ಅವ್ರು ನಿಂತ್ಕೊಳ್ಳೋಕೆ ಮಾಡ್ತಾರೆ. ಅದೇ ಅಲ್ಲದೆ ವೆಲ್ ಆಫ್ ಫ್ಯಾಮಿಲಿಯಿಂದನೂ ಮಕ್ಕಳನ್ನ ಕೆಲವರು ಕಳಿಸ್ತಾರೆ. ಬಿಕಾಸ್ ಅವ್ರ ಮಕ್ಕಳು ದೇ ಡೋಂಟ್ ಫಿಟ್ ಇನ್ ಟು ಮೇನ್ ಸ್ಟ್ರೀಮ್ ಎಜುಕೇಶನ್ ಅಂತ ಮಕ್ಕಳನ್ನು ಅಲ್ಲಿ ಬಂದು ಓದ್ತಾರೆ. ಅವ್ರು ಹೇಳಿದ್ದು ನನಗೆ ದುಡ್ಡು ಎಷ್ಟೊಂದು ಜನ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಆದ್ರೆ ಯಾರು ಟೈಮ್ ಕೊಡಲ್ಲ ಅಂತ. ದೆನ್ ಐ ಥಾಟ್ ನಾನು ಹೇಗೆ ಟೈಮ್ ಕೊಡ್ಬೋದು. ದೆನ್ ಐ ಥಾಟ್ ಓಕೆ, ನನ್ಗೆ ಯೋಗ ಮಾಡಿ ನನ್ ಟೈಮ್ ಕೊಟ್ಟು ಅದನ್ನ ಬರೋದನ್ನ ಅದೇ ಪಾಪ ನೀವು ಯೋಗದಲ್ಲಿ ಸಂಗ್ರಹಿಸಿದ್ನಲ್ಲ ಕಮ್ಯುನಿಟಿ ಅವ್ರಿಗೂ ಹೆಲ್ಪ್ ಆಗುತ್ತೆ. ಫಿಲಾಂಥ್ರಫಿಕ್ ವರ್ಕ್. ವೆರಿ ನೈಸ್. ಆಕ್ಚುಲಿ ತುಂಬಾ ಸಂತೋಷ ಆಯ್ತು ರೂಪ ಅವರೇ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ನಿಮ್ಮ ಒಂದು ಯೋಗದ ಬಗ್ಗೆ ಎಲ್ಲ ನಿಮ್ಮ ಬಗ್ಗೆ ಎಲ್ಲ ಬಹಳಷ್ಟು ಹಂಚ್ಕೊಂಡಿದ್ದೀರಾ. ಸೊ ನಿಮ್ಗೆಲ್ಲ ಈ ಒಂದು ಉಪಯುಕ್ತ ಆಗಿದೆ ಅಂತ ತಿಳ್ಕೊಂತೀನಿ. ಸೊ ನೀವೇನಾದ್ರು ಯೋಗಕ್ಕೆ ಸೇರ್ಕೋಬೇಕು ಅಂದ್ರೆ ನೀವು ರೂಪ ಅವ್ರನ್ನ ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ರೂಪ ಅವರೇ, ನಮ್ಮ ಕಾರ್ಯಕ್ರಮ ಇನ್ನು ಮುಕ್ತಾಯ ಹಂತಕ್ಕೆ ಬಂದಿದೆ. ಇನ್ನೆರಡು ನಿಮಿಷ ಇದೆ. ನೀವು ನಮ್ಮ ಶ್ರೋತೃಗಳಿಗೆ ಏನಾದ್ರೂ ನೀವು ಮೆಸೇಜ್ ಕೊಡೋದಾದ್ರೆ, ಏನಾದ್ರೂ ನಿಮ್ಗೆ ಸಜೆಷನ್ ಏನಾದ್ರೂ ನೀವು ಶೇರ್ ಮಾಡ್ಬೋದು. ಥ್ಯಾಂಕ್ ಯು. ಸಜೆಷನ್ ಅಂದ್ರೆ ನೀವು ಯೋಗ ಫ್ರಮ್ ವೆಲ್ತ್ ಅಂಡ್ ವೆಲ್ ಬೀಯಿಂಗ್ ಪರ್ಸ್ಪೆಕ್ಟಿವ್ ಹೇಳ್ಬೇಕು ಅಂದ್ರೆ ಯೋಗ ಮಾಡೋದಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ. ಡಸಂಟ್ ಹ್ಯಾವ್ ಟು ಬಿ 1 hour ಮಾಡ್ಬೇಕು ಆ ಥರ ಏನಿಲ್ಲ. ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿ, ನಿಮ್ಗೆ ಯಾವ ಸ್ಟೈಲ್ ಆಫ್ ಯೋಗ ನಿಮ್ಗೆ ಸೂಟ್ ಆಗುತ್ತೆ ಅದನ್ನ ನೋಡ್ಕೊಂಡು ಸ್ಟಾರ್ಟ್ ಮಾಡಿ. ಅಂಡ್ ಸ್ಪ್ರೆಡ್ ದ ಜಾಯ್ ಅಂಡ್ ಲವ್ ಟು ಎವ್ರಿವನ್. ಅಂಡ್ ಆಲ್ವೇಸ್ ವರ್ಕ್ ಟುವರ್ಡ್ಸ್ ಬೀಯಿಂಗ್ ಟುಗೆದರ್. ತುಂಬಾ ಥ್ಯಾಂಕ್ಸ್, ಒಳ್ಳೆ ಮೆಸೇಜ್ ನ ಕೊಟ್ರಿ. ಸೊ ಮತ್ತೊಮ್ಮೆ ರೂಪಾ ಅವರಿಗೆ ಧನ್ಯವಾದ. ನೆಕ್ಸ್ಟ್ ವಾರ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ಬರ್ತೀವಿ. ಸೊ ಸ್ಟೇ ಟ್ಯೂನ್. ನಮಸ್ಕಾರ ರೂಪಾ. ನಮಸ್ಕಾರ. ಥ್ಯಾಂಕ್ ಯು.